ಹಾಯ್ ಹಲೋ ನಮಸ್ಕಾರ ಬಾಸ್ವಾಲಾ ಅಕಾಡೆಮಿ ಚಾನೆಲ್ಗೆ ಸ್ವಾಗತ. ನಾನು ಶೇಷಕೃಷ್ಣ ಭಟ್. ಯಾರದ್ದೋ ಕೈ ಕೆಳಗೆ ಕೆಲಸ ಮಾಡೋದು ಬಿಟ್ಟು ಸಣ್ಣದಾದ್ರೂ ಸರಿ ನಮ್ಮದೇ ಸ್ವಂತ ಬಿಸ್ನೆಸ್ ಇರಬೇಕು ಅಂತ ಹೆಚ್ಚಿನವರಿಗೆ ಇರುತ್ತೆ ಅಲ್ವಾ? ಅಂಥವರು ಅಗರಬತ್ತಿ ಬಿಸ್ನೆಸ್ ಮಾಡಬಹುದು. ದೊಡ್ಡ ಬಂಡವಾಳ ಬೇಕಿಲ್ಲ, ಜಾಸ್ತಿ ಜಾಗನೂ ಬೇಕಿಲ್ಲ. ನಿಮ್ಮ ಮನೆಯ ಒಂದು ಕೊಠಡಿಯಲ್ಲಿ ಈ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗ್ಬೋದು. ಬೆಳಗಾವಿಯ ಆನಂದ್ ಅವರು ಬೆಂಗಳೂರಿನಲ್ಲಿ ತಾವು ಮಾಡ್ತಾ ಇದ್ದ ಕೆಲಸವನ್ನ ಬಿಟ್ಟು ಬಿಸ್ನೆಸ್ ಮಾಡಬೇಕು ಅಂತ ಊರಿಗೆ ತೆರಳಿ ಅಗರಬತ್ತಿ ಬಿಸ್ನೆಸ್ ಮಾಡಿ ಗೆದ್ದಿದ್ದಾರೆ. ಬನ್ನಿ ಅವ್ರು ಹೇಗೆ ಸಕ್ಸಸ್ ಆದ್ರು, ಅಗರಬತ್ತಿ ಬಿಸ್ನೆಸ್ಗೆ ಇರೋ ಬೇಡಿಕೆ ಏನು ಅನ್ನೋದನ್ನ ಅವರಿಂದನೇ ತಿಳ್ಕೊಳ್ಳೋಣ. ಸರ್, ಮೊದಲನೇದಾಗಿ ಈ ಅಗರಬತ್ತಿ ಬಿಸ್ನೆಸ್ ಅಂತ ಹೇಳಿದ್ರೆ ಏನ್ ಸರ್? ಎಲ್ಲ ಬಿಸ್ನೆಸ್ ತರನೇನಾ ಇದು? ಎಲ್ಲ ಬಿಸ್ನೆಸ್ ತರನೇ ಸರ್ ಇದು. ಆದ್ರೆ ಇದು ಅಗರಬತ್ತಿ ಬಿಸ್ನೆಸ್ ಅಂದ್ರೆ ಸರ್ ಇದು ಪ್ರತಿದಿನ ಯೂಸ್ ಆಗುವಂತ ಒಂದು ಪ್ರಾಡಕ್ಟ್ ಸರ್ ಇದು. ಪ್ರತಿದಿನ ಪ್ರತಿ ಮನೆಯಲ್ಲೂ ಬೆಳಗಾದ ತಕ್ಷಣ ಪ್ರತಿಯೊಬ್ಬರ ಕೈಯಲ್ಲೂ ಬೇಕೇ ಬೇಕು ಸರ್ ಇದು. ಬೇರೆ ಕೆಲವೊಂದು ಬಿಸ್ನೆಸ್ ಪ್ರಾಡಕ್ಟ್ ಎಲ್ಲ ಸರ್ ಈಗ ಡೈಲಿ ಯೂಸ್ ಮಾಡ್ತಾ ಇಲ್ಲ ಗೊತ್ತಿಲ್ಲ, ಆದ್ರೆ ಅಗರಬತ್ತಿ ಮಾತ್ರ ಪ್ರತಿದಿನ ಬೆಳಗಾದ್ರೆ ಬೇಕೇ ಬೇಕು. ಸಂಜೆನೂ ಮಾಡ್ತಾರೆ, ಬೆಳಿಗ್ಗೆನೂ ಹೊತ್ತಿಸಿರೋದು. ಪ್ರತಿದಿನ ಪ್ರತಿಯೊಬ್ಬರ ಕೈಯಲ್ಲೂ ಫಸ್ಟ್ ಅದೇ ಬೇಕು ಸರ್. ಸ್ನಾನ ಆದ ತಕ್ಷಣ ಫಸ್ಟ್ ಅಗರಬತ್ತಿನ ಹಿಡಿತಾರಲ್ಲ ಸರ್ ಎಲ್ಲರೂ, ಪ್ರಾರ್ಥನೆ ಮಾಡಿ ಆಮೇಲೆ ಉಳಿದಿರೋದೆಲ್ಲ ಕೆಲಸ ಸರ್. ಆ ಉದ್ದೇಶಕ್ಕೋಸ್ಕರ ಅಗರಬತ್ತಿ ಬಿಸ್ನೆಸ್ ಮಾಡಿದ್ರೆ ನಂಗೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಬಹುಶಃ ಈಗ ಅಗರಬತ್ತಿ ಅಂತ ಹೇಳಿದಾಗ ಒಂದಷ್ಟು ಕಡೆಗಳೆಲ್ಲ ಅಗರಬತ್ತಿ ಅಂತ ಹೇಳ್ತಾರೆ, ಗಂಧದ ಕಡ್ಡಿ ಅಂತ ಹೇಳ್ತಾರೆ, ಊದಿನ ಕಡ್ಡಿ ಅಂತ ಹೇಳ್ತಾರೆ, ಊದ್ಬತ್ತಿ ಅಂತ ಹೇಳ್ತಾರೆ, ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಬಟ್ ಎಲ್ಲವೂ ಒಂದೇ ಅಲ್ವಾ ಇದು? ಓಕೆ, ನೀವು ಎಷ್ಟು ವರ್ಷ ಆಯ್ತು ಇದು ಪ್ರಾರಂಭಿಸಿ? ಸರ್ ನಾವೀಗ ಒಂದು ಸುಮಾರು 5 ವರ್ಷ ಆಯ್ತು ಸರ್, ಹೆಚ್ಚು ಕಡಿಮೆ 5 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. 5 ವರ್ಷದಿಂದ ಈ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀರಿ. ನಿಮ್ಗೆ ಯಾಕೆ ಅನ್ನಿಸ್ತು ಅಗರಬತ್ತಿ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ? ಅಂದ್ರೆ ಸರ್ ಡೈಲಿ ರೂಟೀನ್ ಇರುವಂತ ಪ್ರಾಡಕ್ಟ್ ನಾವು ಪ್ರೊಡಕ್ಷನ್ ಮಾಡಿದ್ರೆ ನಾವು ಅಲ್ಲಿ ಅರ್ನಿಂಗ್ಸ್ ಜಾಸ್ತಿ ಮಾಡ್ಬೋದು ಅಂತ ನಮ್ದೊಂದು ವಿಚಾರ ಸರ್. ಅಂದ್ರೆ ಬೇಡಿಕೆ ಕಡಿಮೆ ಆಗ್ಲಿಕ್ಕಿಲ್ಲ ಅಂದ್ರೆ ನೋಡಿ ಸರ್, ಈಗ ಹೋಟೆಲ್ಗೆ ಹೋದ್ರೆ ಪ್ರತಿದಿನ ನಾವು ತಿಂತೀವಿ, ಅದು ಪ್ರತಿದಿನ ಕರಗ್ತಾನೆ ಇರುತ್ತೆ ಸರ್. ನಾವು ಎಷ್ಟೇ ತಿಂದ್ರೂ ಕಡಿಮೆ ಇದು ಆಗೋದೇ ಇಲ್ಲ, ಪ್ರತಿದಿನ ಬೇಕಲ್ಲ ಸರ್. ಅದೇ ರೀತಿ ಅಗರಬತ್ತಿನೂ ಪ್ರತಿದಿನ ರೂಟೀನಲ್ಲಿ ಬೇಕಾಗಿರುವಂಥ ವಸ್ತು ಸರ್ ಅದು. ಆ ಉದ್ದೇಶಕ್ಕೋಸ್ಕರ ರೂಟೀನಲ್ಲಿ ಇರುವಂಥ ಪ್ರೊಡಕ್ಷನ್ ಮಾಡಿದರೆ ನಮ್ಮ ಅರ್ನಿಂಗ್ಸ್ಗೆಲ್ಲ ಏನು ತೊಂದರೆ ಇರಲ್ಲ ಅಂತ ಒಂದು ವಿಚಾರ ಸರ್. ಅಲ್ಲ, ಖಂಡಿತ ವ್ಯಾಲಿಡ್ ಪಾಯಿಂಟ್ ಹೇಳಿದ್ರಿ. ಯಾಕಂದ್ರೆ ದಿನದಿಂದ ದಿನಕ್ಕೆ ಬೇಡಿಕೆ ಜಾಸ್ತಿ ಆಗುತ್ತೆ, ಇದಕ್ಕೆ ಕಡಿಮೆ ಅಂತೂ ಆಗಲ್ಲ ಅಲ್ವಾ? ನಿಮಗೆ ಹೆಂಗೆ ಪರಿಚಯ ಆಯಿತು ಈ ಅಗರಬತ್ತಿ ಬಿಸ್ನೆಸ್ದು? ನೀವು ಆಗಲೇ ಮಾತಾಡ್ಬೇಕಾದ್ರೆ ಹೇಳಿದ್ರಿ ನಾವು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೆ ಅಂತ. ಅಲ್ಲಿಂದ ಬಿಸ್ನೆಸ್ ಅಂತ ಹೇಳಿ ಬಂದಾಗ ನೀವು ಬೇರೆ ಬಿಸ್ನೆಸ್ಗಳ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ದಿದೆಯಾ? ಬೇರೆ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರಾ? ಮಾಡಿದ್ದೀನಿ ಸರ್. ನಾನು ಏನೇನು ಟ್ರೈ ಮಾಡಿದ್ದೆ? ಆ್ಯಕ್ಚುಲಿ ಸರ್ ನಾನು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳ್ತೇನೆ ಸರ್. ನಾನು ಅಲ್ಲಿಂದ ಹೊರಗಡೆ ಬಂದ ತಕ್ಷಣ ಸರ್ ನಾನು ಮೊಲದ ಫಾರ್ಮ್ ಸ್ಟಾರ್ಟ್ ಮಾಡಿದ್ದೆ ಸರ್. ಆ್ಯಕ್ಚುಲಿ ನಾನು ಫಸ್ಟ್ ಸ್ಟಾರ್ಟಿಂಗ್ ರ್ಯಾಬಿಟ್ ಫಾರ್ಮ್ ಸ್ಟಾರ್ಟ್ ಮಾಡಿದ್ದೆ ಸರ್. ನಾನು 1.5 ವರ್ಷ ಆ್ಯಕ್ಚುಲಿ ರ್ಯಾಬಿಟ್ ಫಾರ್ಮೇ ಮಾಡಿದ್ದೆ ಸರ್ ನಾನು. ಅದು ಜೀವಂತ ಪ್ರಾಣಿ ಸರ್, ಲೈವ್ ಬ್ರೀಡಿಂಗ್ಸು. ಅದು ಕೆಲವೊಂದು ಟೈಮ್ ಹೆಚ್ಚು ಕಡಿಮೆ, ವಾತಾವರಣ ಹೆಚ್ಚು ಕಡಿಮೆ ಆದರೆ ಅದನ್ನು ಮೇಂಟೈನ್ ಮಾಡೋದು ಭಾಳ ಕಷ್ಟ ಸರ್. ಅದು ಕೆಲವೊಂದು ಟೈಮಲ್ಲಿ ಅದೆಲ್ಲ ಮಾರ್ಟಾಲಿಟಿ ಜಾಸ್ತಿ ಆಗ್ತಾಯಿತ್ತು, ಅದು ಸಾಯೋ ಪ್ರಮಾಣ ಜಾಸ್ತಿ ಆಗ್ತಾಯಿತ್ತು ಸರ್. ಹೀಗಾಗಿ ಸ್ವಲ್ಪ ನಾವು ಆ ಬಿಸ್ನೆಸ್ನ ಅದಿನ್ನೂ ಬೇರೆ ಬೇರೆ ಒಂದು ರೀಸನಿಂದ ಆ ಬಿಸ್ನೆಸ್ ಸ್ಟಾಪ್ ಮಾಡಿದ್ವಿ ಸರ್ ನಾವು. ಆದರೆ ಇದು ಅಗರಬತ್ತಿ ಅಂದರೆ ಸರ್ ಅದು ಎಷ್ಟು ವರ್ಷ ಇಟ್ಟರು ಕೆಡದೇ ಇರುವಂಥ ವಸ್ತು ಸರ್ ಅದು. ಅದಕ್ಕೇನು ಜೀವಾನೂ ಇರೋಲ್ಲ ಸರ್, ಏನಿಲ್ಲ. ನಾವು ಎಷ್ಟು ವರ್ಷನೂ ಅದನ್ನು ಹಂಗೆ ಇಟ್ಟರು ಹಾಳಾಗಲ್ಲ ಸರ್ ಅದು ವಸ್ತು. ನಾವು ಯಾವಾಗ ಬೇಕಾದರೂ ಮಾರ್ಕೆಟಿಂಗ್ ಮಾಡ್ಬೋದು ಸರ್ ಅದನ್ನು. ಆ ಉದ್ದೇಶಕ್ಕೋಸ್ಕರ ನಾನು ಒಂದು ಸರಿ ಹುಬ್ಳಿಗೆ ಹೋದಲ್ಲಿ ಅಲ್ಲೊಂದು ಲೇಡೀಸ್ ಎಲ್ಲ ಕೂಡಿ ಒಂದು ಯೂನಿಟ್ ಮಾಡಿ ಮಾಡ್ತಾ ಇದ್ದಾರೆ ಸರ್ ಅದನ್ನು. ನಾನು ಹಾಗೆ ಹೋಗ್ತಿರ್ಬೇಕಾದ್ರೆ ರೋಡಲ್ಲಿ ನೋಡಿದ್ದು ಸರ್ ನಾನು. ಅದು ಇದೇನು ರೋಡಲ್ಲಿ ಈ ಥರ ಎಲ್ಲ ಹಾಕಿದಾರಲ್ಲ, ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಒಳಗಡೆ ಹೋಗಿ ನೋಡಿದಾಗ ಅದು ಅಂತ ಅಲ್ಲಿ ಫಸ್ಟ್ ನನಗೆ ಅದೇ ಫಸ್ಟ್ ಇನ್ಸ್ಪಿರೇಷನ್ ಸರ್ ಅದು. ಅಂದರೆ ಅಲ್ಲಿ ಅಗರಬತ್ತಿ ಬಿಸ್ನೆಸ್ನು ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೋದು, ಅದರಿಂದನೂ ಅರ್ನಿಂಗ್ಸ್ ಚೆನ್ನಾಗಿದೆ ಅಂತ ಅಲ್ಲೇ ಫಸ್ಟ್ ತಿಳ್ಕೊಂಡಿರೋದು ಸರ್ ನಾನು. ಆಮೇಲೆ ಬೇರೆ ಬೇರೆ ಕಡೆ ಎಲ್ಲ ನಾನು ಅದ್ರ ಬಗ್ಗೆ ಸ್ವಲ್ಪ ವಿಷಯಗಳನ್ನು ಕಲೆಕ್ಟ್ ಮಾಡಿ ನಿಮ್ಮ ಒಂದು ಕ್ಯೂರಿಯಾಸಿಟಿ ಏನಿದೆ ರೋಡ್ ಸೈಡ್ ಇದೆಯಲ್ಲ ಅಂತ ಹೇಳುವಂಥದ್ದು ಇವತ್ತು ನಿಮಗೆ ಬಿಸ್ನೆಸ್ಗೂ ಕೂಡ ಕಾರಣ ಆಯಿತು ಅಂತ. ನಾನಿಲ್ಲಿ ವೀಕ್ಷಕರಿಗೆ ಹೇಳೋದಿಷ್ಟ ಏನು ಅಂದರೆ, ಭಾಳಷ್ಟು ಬಾರಿ ನಾವು ಏನೇನೋ ನೋಡ್ತಾ ಇರ್ತೀವಿ, ಬಟ್ ಅದ್ರ ಬಗ್ಗೆ ಗಮನ ಕೊಡಲ್ಲ. ಏನೋ ಮಾಡ್ತಾ ಇರ್ತಾರೆ, ನಮ್ಮ ಪಡಿಗೆ ನಾವು ಹೋಗ್ಬಿಡ್ತೀವಿ. ಬಟ್ ಆನಂದ್ ಅವರು ಕೂಡ ಅವತ್ತು ಹಾಗೆ ಹೋಗಿರ್ತಿದ್ರೆ ಇವತ್ತು ಈ ಬಿಸ್ನೆಸ್ಸನ್ನು ಕಟ್ಟಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗ್ತಿರ್ಲಿಲ್ಲ. ಅದು ಹೋಗ್ತಾ ಇರಬೇಕಿದ್ರೆ ನೋಡಿದ್ರು ಏನೆಲ್ಲ ಒಂದಷ್ಟು ಜನ ಲೇಡೀಸ್ ಸೇರ್ಕೊಂಡು ಏನೋ ಮಾಡ್ತಾ ಇದ್ದಾರಲ್ಲ ಅಂತೇಳಿ ಹೋಗಿ ನೋಡಿದ್ರು. ಅದರ ಪರಿಣಾಮ ಅಗರಬತ್ತಿ ಬಿಸ್ನೆಸ್ ಮಾಡ್ಬೋದು ಅಂತ ಹೇಳೋವರೆಗೆ ಅನ್ನಿಸ್ತು, ಅವರು ಸ್ಟಾರ್ಟ್ ಮಾಡಿದರು. ಸೊ ಈ ಬಿಸ್ನೆಸ್ಸನ್ನು ಈಗ ನೀವು ಅಲ್ಲಿ ನೋಡಿದ್ರಿ, ಮಾಡಬೇಕು ಅಂತ ನಿಮಗೆ ಅನ್ನಿಸ್ತು. ಅದಾದ್ಮೇಲೆ ಏನಾದ್ರು ರಿಸರ್ಚ್ ಮಾಡಿದ್ರಾ? ಹೌದು ಸರ್ ಮಾಡಿದೆ ಸರ್. ನಾನು ಭಾಳಷ್ಟು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ನೋಡಿದೆ ಸರ್. ಯೂಟ್ಯೂಬಲ್ಲಿ ಬರೀ ಯೂಟ್ಯೂಬಲ್ಲಿ ನೋಡಿದ್ರೆ ಅಷ್ಟು ನನಗೆ ಸರಿಯಾದಂಥ ಮಾಹಿತಿ ಸಿಗಲಿಲ್ಲ ಸರ್. ಅದೇ ಮತ್ತೆ ನಾನು ಅದೇ ಯೂನಿಟಿಗೆ ಹೋಗಿ ಸರ್, ಆ ಲೇಡೀಸ್ ಹತ್ರನೂ ಹೋಗಿ ಒನ್ ಡೇ ಅಲ್ಲೇ ಫುಲ್ ಡೇ ಸ್ಪೆಂಡ್ ಮಾಡಿ ಅಲ್ಲೇ ಅಂದರೆ ಅವರು ಯಾವ ರೀತಿ ಅದನ್ನು ಮಾಡ್ತಾ ಇದ್ದಾರೆ ಏನು ಅಂತ ಅದ್ರ ಬಗ್ಗೆ ಸ್ವಲ್ಪ ಎಲ್ಲ ಮಾಹಿತಿ ಎಲ್ಲ ಕಲೆಕ್ಟ್ ಮಾಡಿಕೊಂಡು, ಇದು ಮಷಿನ್ಸ್ ಎಲ್ಲ ಎಲ್ಲಿ ಸಿಗುತ್ತೆ, ರಾ ಮಟೀರಿಯಲ್ ಎಲ್ಲ ಎಲ್ಲಿ ಸಿಗುತ್ತೆ, ಅವ್ರು ಎಲ್ಲಿಂದ ತಂದರು, ಯಾಕೆ ಶುರು ಮಾಡಿದರು, ಫಸ್ಟ್ ಅವ್ರ ಹತ್ರನೇ ಎಲ್ಲ ತಿಳ್ಕೊಂಡೆ ಸರ್ ನಾನು. ಆಮೇಲೆ ಹುಬ್ಳಿ, ಕೊಲ್ಲಾಪುರ ಅಲ್ಲಿ ಇಲ್ಲಿ ಎಲ್ಲ ಕೆಲವೊಂದಿಷ್ಟು ಕಡೆ ಎಲ್ಲ ಜಾಗಕ್ಕೆ ಹೋಗಿ ಅಗರಬತ್ತಿ ಎಲ್ಲಿ ರೆಡಿ ಮಾಡ್ತಾರಲ್ಲ ಸರ್ ಅಲ್ಲೆಲ್ಲ ಹೋಗಿ ನಾನು ಅದ್ರ ಬಗ್ಗೆ ಎಲ್ಲ ವಿಷಯಗಳನ್ನ ಕಲೆಕ್ಟ್ ಮಾಡಿಕೊಂಡು ಮಾಡಿದರೆ ಈ ಬಿಸ್ನೆಸ್ ಸಕ್ಸಸ್ ಆಗುತ್ತಾ ಇಲ್ವೋ ಅಂತ
ಸಾಕಷ್ಟು ಅದ್ರ ಬಗ್ಗೆ ತಿಳ್ಕೊಂಡೆ ಸರ್. ಫಸ್ಟ್ ಸುಮಾರು ಎಷ್ಟು ತಿಂಗಳು ಅದಕ್ಕೋಸ್ಕರ? ಒಂದು ಹೆಚ್ಚು ಕಡಿಮೆ ಒಂದೂವರೆ ವರ್ಷ ಅಷ್ಟು ಟೈಮ್ ಅದಕ್ಕೆ ಇದು ಮಾಡಿದೀನಿ ಸರ್ ನಾನು. ರಿಸರ್ಚ್ ಮಾಡೋದು, ಯಾಕಂದ್ರೆ ಒಳ್ಳೆ ಮಷಿನ್ ಸಿಗೋದಕ್ಕೋಸ್ಕರ ನಾನು ಭಾಳ ಟೈಮ್ ತಗೊಂಡೆ ಸರ್. ಮಷಿನ್ ತಗೊಳ್ಳೋಕ್ಕೋಸ್ಕರ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಬೇರೆ. ಯಾಕಂದ್ರೆ ಭಾಳ ಕಡೆ ಸರ್ ಮಷಿನ್ಸ್ ಬಗ್ಗೆ ಭಾಳ ಕೆಟ್ಟ ಅಭಿಪ್ರಾಯಗಳು ಕೆಲವೊಂದ್ ಕಡೆ ಇತ್ತು ಸರ್, ಕೆಲವೊಂದ್ ಕಡೆ ಒಳ್ಳೆ ಅಭಿಪ್ರಾಯ ಇತ್ತು. ಜನರ ಹತ್ರ ಕೇಳಿದ್ರೆ ಕೆಲವೊಂದ್ ಕಡೆ ಮಷಿನ್ ತಗೊಂಡ್ರೆ ಒಂದು 2-3 ತಿಂಗಳಲ್ಲಿ ರನ್ ಆಗಿ ಸ್ಟಾಪ್ ಆಗಿರೋ ಮಷಿನ್ಗಳು ಇದಾವೆ. ಅದನ್ನ ನಾವು ಸ್ಟಾರ್ಟ್ ಮಾಡಿದರೆ ಬಿಸ್ನೆಸ್ ಕಂಟಿನ್ಯೂಸ್ ಆಗಿ ರನ್ ಆಗಬೇಕಲ್ಲ ಸರ್ ಅಲ್ಲಿ. ಹಾಗಾಗಿ ಮಷಿನ್ಗೋಸ್ಕರನೂ ಸ್ವಲ್ಪ ದಿವಸ ಹುಡುಕಾಡಿದೆ ಸರ್, ಒಳ್ಳೆ ಮಷಿನ್ ಸಿಗಲಿ ಅಂತೇಳಿ. ಆವಾಗ ಒಂದು ನಮಗೆ ಕೊಲ್ಹಾಪುರದಲ್ಲಿ ಒಬ್ಬರು ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಒಳ್ಳೆ ಮಷಿನ್ ಎಲ್ಲ ಸಿಕ್ತು ಸರ್. ಸೊ ಇದೆಲ್ಲ ರಿಸರ್ಚ್ ನೀವು ಮಾಡಿದ್ದು. ಸೊ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಹೊರಡುವಂಥವ್ರಿಗೆ, ಅಂದರೆ ಈ ಅಗರಬತ್ತಿ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವಾಗ ಏನೇನು ತಿಳ್ಕೊಂಡಿರ್ಬೇಕಂದ್ರೆ ಏನೇನು ರಿಸರ್ಚ್ ಮಾಡಬೇಕು ಅಂತ ನೀವು ಹೇಳ್ತೀರಿ? 1 by 1 ಹೇಳೋದಿದ್ರೆ ಸರ್. ಫಸ್ಟು ನೋಡ್ಬೇಕಂದ್ರೆ ಸರ್ ಮಷಿನ್, ಒಳ್ಳೆ ಮಷಿನ್ ಎಲ್ಲಿ ಸಿಗುತ್ತೆ ಏನು ಅಂತ ತಿಳ್ಕೊಬೇಕು ಸರ್ ಫಸ್ಟು. ಆಮೇಲೆ ರಾ ಮಟೀರಿಯಲು ಅದೆಲ್ಲ ಯಾವ ರೀತಿ ನಾವು ಮಾಡಬೇಕು, ಅದು ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತೇಳಿ. ಅದಕ್ಕಿಂತ ಇದೆಲ್ಲ ಆದಮೇಲೆ ನಾವು ಮಾರ್ಕೆಟಿಂಗೇ ಭಾಳ ಇಂಪಾರ್ಟೆಂಟ್ ಸರ್. ಇಲ್ಲಿ ಮಾರ್ಕೆಟಿಂಗ್ ಯಾವ ರೀತಿ ಮಾಡಬೇಕು, ನಮ್ಮ ಏರಿಯಾದಲ್ಲೆಲ್ಲ ಮಾರ್ಕೆಟಿಂಗ್ ಇದು ಯಾವ ರೀತಿ ನಡೆಯುತ್ತೆ, ನಮ್ಮ ಏರಿಯಾದಲ್ಲಿ ನಡೆದಿಲ್ಲ ಅಂತಂದು ಬೇರೆ ಕಡೆನಾದ್ರೂ ನಾವು ಮಾರ್ಕೆಟಿಂಗ್ ಮಾಡ್ತೀವಿ ಅನ್ನೋಂಥ ಮೊದಲು ಅದು ಕಾನ್ಫಿಡೆನ್ಸ್ ಬೇಕು ಸರ್. ಮಾರ್ಕೆಟಿಂಗ್ ಮಾಡಿಲ್ಲ, ನಾವು ಮಷಿನ್ ತಂದ್ವಿ, ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ವಿ, ಎಲ್ಲ ರೆಡಿ ಮಾಡಿದ್ವಿ, ಮಾರ್ಕೆಟಿಂಗೇ ಮಾಡಿಲ್ಲ ಅಂತಂದರೆ ಯಾವುದು ಬಿಸ್ನೆಸ್ ಮಾಡೋಕ್ಕಾಗಲ್ಲ ಸರ್. ಮೇನು ಮಾರ್ಕೆಟಿಂಗು. ಆ ಮಾರ್ಕೆಟಿಂಗಲ್ಲಿ ಹೋಗ್ಬೇಕಾದ್ರೆ ಸರ್ ಅಲ್ಲಿ ಭಾಳಷ್ಟು ಸಮಸ್ಯೆಗಳು ಬರುತ್ತೆ. ಆದರೆ ಅದನ್ನೆಲ್ಲನೂ ಫೇಸ್ ಮಾಡುವಂಥ ತಾಳ್ಮೆ ಫಸ್ಟ್ ಇದ್ದರೆ ಭಾಳ ಒಳ್ಳೇದು ಸರ್ ಆ್ಯಕ್ಚುಲಿ. ಎಸ್, ಇಷ್ಟು ರಿಸರ್ಚ್ ಮಾಡಲೇಬೇಕು. ಈಗ ಒಬ್ಬ ವ್ಯಕ್ತಿಗೆ ನನಗೆ ಅಗರಬತ್ತಿ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಮಾಡುವಂಥ ಕೆಪಾಸಿಟಿ ಇದೆಯಾ ಇಲ್ವಾ ಅಂತ ನಾನು ಹೆಂಗೆ ತಿಳ್ಕೊಬೋದು ಸರ್? ಮಾರ್ಕೆಟಿಂಗ್ ಮಾಡ್ತೀನಿ ಅನ್ನೋ ಕೆಪಾಸಿಟಿ ನಮಗಿದ್ರೆ ಅಗರಬತ್ತಿ ಬಿಸ್ನೆಸ್ ಮಾಡ್ಬೋದು ಸರ್ 100%. ಏನು ಮಾರ್ಕೆಟಿಂಗ್ ತುಂಬ ಇಂಪಾರ್ಟೆಂಟ್. ಮಾರ್ಕೆಟಿಂಗ್ ಇಂಪಾರ್ಟೆಂಟ್ ಸರ್. ಮತ್ತೆ ಅದನ್ನು ತಯಾರಿಸೋದು, ಅದನ್ನು ಮ್ಯಾನುಫ್ಯಾಕ್ಚರ್ ತಯಾರಿಸೋದು ಇದು ಎಲ್ಲ ಸರ್ ನಾವು 1-2 ದಿನ ಟ್ರೈನಿಂಗ್ ತೊಗೊಂಡ್ರೆ ಸಾಕು ಸರ್, ಕಲಿಬೋದು ಸರ್ ಅದನ್ನು. ಆದ್ರೆ ಅದಾದಮೇಲೆ ನಾವು ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಂಡ್ರೆ ಬೆಸ್ಟ್ ಸರ್ ಫಸ್ಟ್. ಸೊ ನಿಮ್ಮ ಈ 1.5 ವರ್ಷ ರಿಸರ್ಚಲ್ಲಿ ಹೈಯೆಸ್ಟ್ ಮಾರ್ಕೆಟಿಂಗಿಗೆ ಸರ್ 100% ಸರ್. ಅಂದರೆ ಯಾವ್ದು ಬೆಸ್ಟ್ ಅಂತ ಹೇಳ್ತೀರಾ? ಫಸ್ಟಿಗೆ ಮಾರ್ಕೆಟ್ ಹಿಡಿದು ನೀವು ಉತ್ಪಾದನೆ ಮಾಡೋದು ಬೆಸ್ಟ್ ಅಥವಾ ಉತ್ಪಾದನೆ ಮಾಡಿ ಮಾರ್ಕೆಟಿಗೆ ಬಿಡೋದು? ಸರ್ ಫಸ್ಟೇ ನಾವು ಮಾರ್ಕೆಟಿಗೆ ಹೋದ್ರೆ ಯಾರು ನಮ್ಮನ್ನು ಇದು ಮಾಡಲ್ಲ ಸರ್ ಅಲ್ಲಿ. ಯಾಕೆಂದರೆ ನಾವು ಮಾರ್ಕೆಟಿಗೆ ಹೋದ ತಕ್ಷಣ ನಿಮ್ಮ ಪ್ರಾಡಕ್ಟ್ ಏನಿದೆ ತೊಂಬರಿ ನೋಡೋಣ ಅಂತ ಹೇಳ್ತಾರೆ ಸರ್ ಯಾರು. ನಾವು ನಮ್ಮದೇ ಪ್ರಾಡಕ್ಟ್ ಇದ್ರೆ ನಾವು ಹೋಗಿ ಸ್ಯಾಂಪಲ್ಸ್ ಎಲ್ಲ ಕೊಡ್ಬೋದು ಸರ್ ಅವ್ರಿಗೆ. ಅವ್ರಿಗೊಂದು 2 ಕಡ್ಡಿ ನಾವು ಹಚ್ಚಿ ಅವ್ರಿಗೆಲ್ಲ ಸ್ಯಾಂಪಲ್ಸ್ ತೋರಿಸ್ಬೋದು ಸರ್, ನಮ್ಮದು ಪ್ರಾಡಕ್ಟ್ ಈ ಥರ ಇದೆ, ನಮ್ಮ ಫ್ಲೇವರ್ ಈ ಥರ ಇದೆ ಅಂತೇಳಿ. ಆಮೇಲೆ ಅವ್ರು ಎಕ್ಸೆಪ್ಟ್ ಮಾಡ್ತಾರೆ ಸರ್ ಅಲ್ಲಿ. ನನ್ನ ಕ್ಯೂರಿಯಾಸಿಟಿಗೆ ಕೇಳ್ತೀನಿ, ಎಲ್ಲ ನೋಡಿದಾಗ ಅಗರಬತ್ತಿ ಅಥವಾ ಊದಿನ ಕಡ್ಡಿ ಒಂದೇ ಥರ ಇರುತ್ತೆ, ಬಟ್ ಮಾಡೋ ವಿಧಾನ ಎಲ್ಲ ಬೇರೆ ಬೇರೆನೇ ಇರುತ್ತಲ್ಲ? ಅಗರಬತ್ತಿ ಫಸ್ಟ್ ಪ್ರೊಸೆಸ್ ಎಲ್ಲ ಸೇಮೇ ಸರ್. ಅದಾದ ನಂತರ ನಾವು ಅದನ್ನು ಫ್ಲೇವರ್ ಎಲ್ಲ ಆ್ಯಡ್ ಮಾಡ್ತೀವಲ್ಲ ಸರ್, ಅಲ್ಲಿಂದ ಡಿಫ್ರೆನ್ಸ್ ಅದು ಚೇಂಜ್ ಆಗುತ್ತೆ ಸರ್. ಆಮೇಲೆ ನಾವು ಅದು ಪ್ಯಾಕಿಂಗ್ ಎಲ್ಲ ಮಾಡ್ತೀವಲ್ಲ ಅದು ಚೇಂಜ್ ಆಗುತ್ತೆ ಸರ್ ಅಲ್ಲಿ. ಆದರೆ ಅಗರಬತ್ತಿ ತಯಾರು ಮಾಡುವಂಥ ವಿಧಾನ ಇದೆಯಲ್ಲ ಸರ್, ಅದು ಪ್ರತಿಯೊಂದರಲ್ಲೂ ಎಲ್ಲರದ್ದು ಸೇಮ್ ಒಂದೇ ಥರ ಇರುತ್ತೆ ಸರ್ ಅದು. ಆದರೆ ಅದರಲ್ಲಿ ಕ್ವಾಲಿಟಿ ಪ್ರಾಡಕ್ಟ್ ಅಂದರೆ ಅದು ಪೌಡ್ರು, ಇದು ಸ್ವಲ್ಪ ಕಡ್ಡಿ ನಾವು ಕ್ವಾಲಿಟಿ ಯೂಸ್ ಮಾಡಬೇಕಷ್ಟೇ ಸರ್. ಅದರಲ್ಲಿ ಚೇಂಜಸ್ ಇರುತ್ತೆ. ಎಲ್ಲ ತಿಳ್ಕೊಂಡಿರ್ಬೇಕಲ್ಲ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವಾಗ, ಎಲ್ಲ ಗೊತ್ತಿರಬೇಕಲ್ಲ. ಯಸ್, ಇನ್ನೊಂದು ನಾನು ಕೇಳು ಸರ್, ನೀವು ಸ್ಟಾರ್ಟ್ ಮಾಡಿದಾಗ, ಸೊ ಈಗ 1.5 ವರ್ಷಗಳ ಕಾಲ ರಿಸರ್ಚ್ ಮಾಡಿ ನೀವು ಸ್ಟಾರ್ಟ್ ಮಾಡಿದ್ರಿ. ಸ್ಟಾರ್ಟ್ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ಜಾಗದಲ್ಲಿ ಎಷ್ಟು ಮೆಷಿನಿಂದ ಸ್ಟಾರ್ಟ್ ಮಾಡಿದ್ರಿ ನೀವು? ಸರ್ ನಾವು ಸ್ಟಾರ್ಟಿಂಗಲ್ಲಿ 1 ಮಷೀನಿಂದ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್. 1 ಮಷೀನ್ ಸ್ಟಾರ್ಟ್ ಮಾಡಿ ಜಾಗ ಸರ್ ನಾವು ಒಂದು 10 ಮತ್ತು ಇದು 10 ಒಂದು 20 ಸೈಜಲ್ಲಿ ಸೆಡ್ ಹಾಕೊಂಡಿದ್ದೀವಿ ಸರ್ ನಾವು. ಇದೇ ಸೆಡ್ ಫಸ್ಟ್ ಸ್ಟಾರ್ಟಿಂಗ್ ಮಾಡಿರೋದು ಇದೇ ಸೆಡ್ಡಲ್ಲಿ ಸರ್. ಸುಮಾರು ಒಂದು 200 ಸ್ಕ್ವೇರ್ ಫೀಟ್ ಜಾಗ, ಹಿಂಗೆ 10 ಫೂಟ್ ಆಗಲ್ಲ ಸರ್, ಒಂದು 20 ಫೂಟ್ ಉದ್ದ ಸರ್. ಅಷ್ಟು ಜಾಗದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟಿಂಗಲ್ಲಿ ಸರ್ ನಾವು. ಒಂದು 3-4 ತಿಂಗಳಲ್ಲೇ ಸ್ವಲ್ಪ ಬಿಸ್ನೆಸ್ ಎಲ್ಲ ಕೈ ಹಿಡೋ ಲೆಕ್ಕಕ್ಕೆ ಬಂತು ಸರ್ ನಮಗೆ. ಹಾಗಾಗಿ ಉತ್ಪಾದನೆ ಆಗ್ತಾ ಇತ್ತು ಅವಾಗ ತಿಂಗಳಿಗೆ ಅಥವಾ ವರ್ಷ? ಸರ್ ಒಂದು ಮಷೀನಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರೊಡಕ್ಷನ್ ಕಡಿಮೆನೇ ಇತ್ತು ಸರ್. ನಾವು ಕಡಿಮೆ ಮಾಡ್ತಿದ್ವಿ, ದಿನಕ್ಕೆ ಒಂದು 25ರಿಂದ 30 kg ಮಾಡ್ತಾ ಇದ್ವಿ ಸರ್ ನಾವು. ಆದರೆ ಸ್ಟಾರ್ಟಿಂಗಲ್ಲಿ ಮಾರ್ಕೆಟಿಂಗ್ ಎಲ್ಲ ಇನ್ನೂ ಸೆಟ್ ಆಗಿರಲಿಲ್ಲ. ಮಾರ್ಕೆಟಿಂಗಲ್ಲಿ ನಮ್ಮ ಪ್ರಾಡಕ್ಟ್ ಸೇಲ್ ಆಗ್ತಾ ಇರಲಿಲ್ಲ ಸರ್ ಅವಾಗ. ಹಾಗಾಗಿ ಮಾರ್ಕೆಟಿಂಗ್ ಸೆಟ್ ಆಗೋವರೆಗೂ ಸ್ವಲ್ಪ ಅಷ್ಟರಲ್ಲೇ ಮಾಡಿದ್ವಿ ಸರ್ ನಾವು. ಮಾರ್ಕೆಟಿಂಗ್ ಸೆಟ್ ಆದಮೇಲೆ ನಾವು ಮತ್ತೊಂದು ಮಷೀನ್ ತಂದ್ವಿ ಸರ್. ಅವತ್ತು ಒಂದು ಮಷೀನ್ ಇತ್ತು 5 ವರ್ಷದ ಹಿಂದೆ, ಸೊ ಇವತ್ತು ಎಷ್ಟು ಮಷೀನ್ ಇದಾವೆ? 3 ಮಷೀನ್ ಇದೆ ಸರ್. ಎಷ್ಟು ಪ್ರೊಡಕ್ಷನ್ ಮಾಡ್ತಾ ಇದ್ದೀರಿ? 1 ಮಷೀನಿಂದ ದಿನಕ್ಕೆ ನಾವು 30ರಿಂದ 40 kg ಮಾಡ್ತೀವಿ ಸರ್ ನಾವು. ವಾವ್, ಸೂಪರ್. ಸೊ ಅಂದರೆ ಎಷ್ಟು ಮಾಡ್ಬೋದು? ಮ್ಯಾಕ್ಸಿಮಮ್ ಒಂದು 50-60 kg ವರೆಗೂ ಮಾಡಬಹುದು. 40 kg ವರೆಗೆ ಮಾಡ್ತಾ ಇದ್ದೀವಿ? 40 kg ಮಾಡ್ತೀವಿ. ಡಿಮ್ಯಾಂಡ್ ನೋಡ್ಕೊಂಡು ಮಾಡೋದೇನಲ್ವಾ? ವಂಡರ್ಫುಲ್ ಸರ್. ಹಾಗೆ ನಾನು ಟೋಟಲ್ ಆಗಿ ಈ ಬಿಸ್ನೆಸ್ ಬಗ್ಗೆ ನಿಮ್ಮ ಹತ್ರ ಕೇಳೋದಿದ್ರೆ ಹೇಗೆ ಸರ್, ಇದಕ್ಕೆ ಫ್ಯೂಚರ್ ಇದೆಯಾ, ಭವಿಷ್ಯ ಇದೆಯಾ, ಡಿಮ್ಯಾಂಡ್ ಇದೆಯಾ? ಡಿಮ್ಯಾಂಡ್ ಅಂತೂ ಕಡಿಮೆ ಆಗಲ್ಲ ಸರ್ ಯಾವಾಗಲೂ ಇದು. ಯಾಕಂದರೆ ಪ್ರತಿದಿನ ಯೂಸ್ ಆಗುವಂಥ ವಸ್ತು ಅಂದಮೇಲೆ ಪ್ರತಿದಿನ ಇನ್ನೂ ಇದ್ರ ಡಿಮ್ಯಾಂಡ್ ಇನ್ನೂ ಹೆಚ್ಚಿಗೆನೇ ಆಗುತ್ತೆ ಸರ್ ಅದು. ಆದರೆ ನಾವು ಕೊಡುವಂಥ ಕ್ವಾಲಿಟಿ ಪ್ರಾಡಕ್ಟ್ ಮೇಲೂ ನಮ್ಮದು ಡಿಪೆಂಡ್ ಆಗುತ್ತೆ ಸರ್ ಅದು. ಮಾರ್ಕೆಟಿಂಗ್ ಎಲ್ಲ ನಾವು ಕ್ವಾಲಿಟಿ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಡಿಮ್ಯಾಂಡ್ ಇನ್ನೂ ನಮ್ಗೆ ಹೆಚ್ಚಿಗೆ ಸಿಗುತ್ತೆ ಸರ್. ಕಸ್ಟಮರ್ ಇನ್ನೂ ಹೆಚ್ಚಿಗೆ ಸಿಗ್ತಾರೆ ಸರ್ ನಮಗೆ. ಇನ್ನೂ ಹೆಚ್ಚಿನ ಆರ್ಡರ್ಗಳೆಲ್ಲ ಸಿಗುತ್ತೆ ಸರ್ 100%. ಸೊ ಇದು ನೀವು ಹೇಗೆ ಹಂತವಾಗಿ ಹೆಂಗೆ ಜಾಸ್ತಿ ಆಗ್ತಾ ಹೋಯ್ತು ಇದು ಅಂತ?
ಅದೇ ಸರ್ ನಾವು ಫಸ್ಟ್ ಒಂದಷ್ಟು ಕಸ್ಟಮರ್ಗೆಲ್ಲ ನಾವು ಭಾಳ ಇದು ಮಾಡಿ ನಮ್ಮದು ಪ್ರಾಡಕ್ಟ್ ಎಲ್ಲ ಸ್ಯಾಂಪಲ್ಸ್ ಎಲ್ಲ ಕೊಟ್ಟಿವಿ ಸರ್. ಅಂದರೆ ಕ್ವಾಲಿಟಿ ಪ್ರಾಡಕ್ಟ್ ತುಂಬ ಇಂಪಾರ್ಟೆಂಟು. ಅದು ಸ್ಟಾರ್ಟಿಂಗಲ್ಲಿ ಹೋದ ತಕ್ಷಣ ಯಾರು ಎಕ್ಸೆಪ್ಟ್ ಮಾಡಲಿಲ್ಲ ಸರ್, ಯಾಕಂದ್ರೆ ಮಾರ್ಕೆಟಲ್ಲಿ ನಮ್ಮಂಥವ್ರು ಭಾಳ ಜನ ಇರ್ತಾರಲ್ಲ ಸರ್, ಅಲ್ಲಿ ಫೈಟ್ ಮಾಡಬೇಕಾಗುತ್ತೆ ಸರ್. ಅಲ್ಲಿ ಅವರು ಬೇರೆ ಕಡೆಯಿಂದ ಎಲ್ಲ ತಂದು ಕೊಡ್ತಾ ಇದ್ದಾರೆ ಸರ್ ಅಲ್ಲಿ. ಮತ್ತು ನಾವು ಅವ್ರಿಗೆ ರೇಟನ್ನು ಕಾಂಪಿಟೇಷನ್ ಮಾಡಿದ್ವಿ ಸರ್ ಅಲ್ಲಿ. ಮತ್ತು ಅವ್ರು ಕೊಡೋಕ್ಕಿಂತ ನಾವು ಕಡ್ಡಿ ಗ್ರಾಮಲ್ಲಿ ಜಾಸ್ತಿನೇ ಕೊಡ್ತಾ ಇದ್ವಿ ಸರ್ ನಾವು. ಅವರೆಲ್ಲ 100-180 ಗ್ರಾಮಿಗೆ 30 ರೂಪಾಯಿ ಪ್ಯಾಕೆಟ್ ಎಲ್ಲ ಮಾಡ್ತಿದ್ರು ಸರ್. ನಾವು ಅದು 200 ಗ್ರಾಮ್ ಎಲ್ಲ ಮಾಡ್ತಿದ್ವಿ. ಸ್ವಲ್ಪ ರೇಟನ್ನು ಕಡಿಮೆ ಮಾಡಿ ಕೊಡ್ತಾ ಇದ್ವಿ ಸರ್ ಸ್ಟಾರ್ಟಿಂಗಲ್ಲಿ. ನಾವು ರೇಟ್ ಕಡಿಮೆ ಮಾಡಿ ಕೊಡ್ತೀವಿ ಅಂದ್ರೂ ಸ್ಟಾರ್ಟಿಂಗ್ ಎಷ್ಟೋ ಜನ ನಮ್ಗೆ ಎಕ್ಸೆಪ್ಟ್ ಮಾಡಲಿಲ್ಲ ಸರ್ ಮಾರ್ಕೆಟಲ್ಲಿ. ಯಾಕಂದರೆ ಅವರು ಆಲ್ರೆಡಿ ಫಸ್ಟ್ ಕೊಡ್ತಾ ಇರ್ತಾರಲ್ಲ ಸರ್, ಅವರೆಲ್ಲ ಕ್ರೆಡಿಟಲ್ಲೆಲ್ಲ ಕೊಡ್ತಾಯಿದ್ರು. ನಾವು ಹೋದ ತಕ್ಷಣ ನಮಗೂ ಕ್ರೆಡಿಟಲ್ಲಿ ಕೊಡ್ರಿ, 15 ದಿನ ಬಿಟ್ಟು ಬಂದು ದುಡ್ಡು ಒಯ್ಯಿರಿ, 1 ತಿಂಗಳು ಬಿಟ್ಟು ದುಡ್ಡು ಒಯ್ಯಿರಿ. ನಾವು ಫಸ್ಟ್ ಹಾಕಿರೋ ಬಂಡವಾಳಕ್ಕೆ ಅದನ್ನೇ ತಿರುಗಿಸ್ಬೇಕಲ್ಲ ಸರ್ ಅಲ್ಲೇ. ಹಂಗಾಗಿ ಸ್ಟಾರ್ಟಿಂಗಲ್ಲೆಲ್ಲ ನಮಗೂ ಕ್ರೆಡಿಟ್ ಕೊಡೋಕ್ಕೆಲ್ಲ ಕಷ್ಟ ಆಗ್ತಿತ್ತು ಸರ್ ನಾವು. ಹಂಗಾಗಿ ಒಬ್ಬರು ಬಿಟ್ಟು ಮತ್ತೊಬ್ಬರು ಕಸ್ಟಮರ್ಗೆಲ್ಲ ಹುಡುಕ್ತಾ ಇದ್ವಿ ಸರ್ ನಾವು. ಸ್ಟಾರ್ಟಿಂಗ್ ಒಂದು 2-3 ಜನ ಕಸ್ಟಮರ್ ನಮ್ಗೆ ಸಿಕ್ಕರು, ಅವರಿಂದ ಮತ್ತೆ ಕಸ್ಟಮರ್ಸ್ ಎಲ್ಲ ಜಾಸ್ತಿ ಆಗ್ತಾ ಹೋಯ್ತು ಸರ್. ಈಗ ಭಾರತ ಮತ್ತು ನಾವು ಜಾಗತಿಕ ಮಟ್ಟ ಅಂತ ಹೇಳಿ ತಗೊಂಡ್ರೆ ಹೆಂಗಿದೆ ಸರ್ ಇದಕ್ಕೆ ಡಿಮ್ಯಾಂಡು? ಭಾರತದಲ್ಲಿ ಹೆಂಗಿದೆ, ವಿದೇಶಗಳಲ್ಲಿ ಹೆಂಗಿದೆ ಅಂತ? ಸರ್ ಸಾಕಷ್ಟು ಡಿಮ್ಯಾಂಡ್ ಇದೆ ಸರ್ ಇದು. ಆ್ಯಕ್ಚುಲಿ ಸರ್ ನಮ್ಗೆ ತಿಳಿದಿರೋ ಮಟ್ಟಿಗೆ ಸರ್ ಭಾರತದಲ್ಲಿ ಅಂತಂದ್ರೆ ನಾವು ಒಂದು ಬ್ರ್ಯಾಂಡ್ ಬಗ್ಗೆ ನಾವು ಮಾತಾಡೋದು ಅಂದರೆ ಸೈಕಲ್ ಅಗರಬತ್ತಿ ಅಂತ ಬ್ರ್ಯಾಂಡ್ ಇದೆಯಲ್ಲ ಸರ್ ಅಲ್ಲಿ. ಅಲ್ಲೇ ನಮಗೊಬ್ಬರು ಪರಿಚಯದವ್ರು, ಅವರಿಂದ ಕೇಳಿದ್ವಿ ಸರ್. ಹೆಚ್ಚು ಕಡಿಮೆ ಸರ್ ಅವರು ತಿಂಗಳಿಗೆ ಅಷ್ಟು ಲಕ್ಷ ಟನ್ ಗಂಟಲೆ ಟರ್ನ್ ಓವರ್ ಮಾಡ್ತಾರೆ ಸರ್ ಅವರು ಅಗರಬತ್ತಿನ ಬರೀ ಭಾರತದಲ್ಲಿ. ಆಲ್ಮೋಸ್ಟ್ ಅವ್ರು ಬೇರೆ ಕಂಟ್ರಿಲೆಲ್ಲ ಮಾಡ್ತಾರೆ ಸರ್ ಅಲ್ಲ. ಈಗ ವಿದೇಶದಲ್ಲೂ ಕೂಡ ಅಗರಬತ್ತಿ ಕಲ್ಚರ್ ಇದೆಯಾ ಸರ್? ಇದೆಯಲ್ಲ ಸರ್, 100% ಸರ್. ಬೇರೆ ದೇಶದಲ್ಲೂ ಕೂಡ ಯೂಸ್ ಮಾಡ್ತಾರೆ ಸರ್ ಅದು. ಈಗ ಆಲ್ಮೋಸ್ಟ್ 8 ಕಂಟ್ರಿಲಿ ಅವ್ರು ಸೇಲ್ ಮಾಡ್ತಾ ಇದ್ದಾರೆ ಸೈಕಲ್ ಅಗರಬತ್ತಿ ಅವರು. ಅಂದ್ರೆ ಸರ್ ಬೇರೆಲ್ಲೂ ಸೇಲ್ ಇದೆ ಅಂತಾನೆ ಮಾರಾಟ ಆಗ್ತಾ ಇದೆಯಲ್ಲ ಸರ್ ಅಲ್ಲೂ ಕೂಡ. ನೀವು ಈಗ ಮನೆಯಲ್ಲಿ ಮಾತ್ರ ಇದನ್ನ ಮಾಡ್ತಾ ಇರೋದಲ್ವಾ? ಸೊ ಗೃಹ ಉದ್ಯೋಗ ಕೇಂದ್ರ ಅಂತಾನೆ ಮಾಡಿದ್ದೀರಿ ನೀವು. ಸೊ ನೀವು ಇದನ್ನ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಘಟಕವಾಗಿ ಬೇರೆ ಕಡೆ ಮಾಡಬೇಕು ಅಂತ ಇದೆಯಾ, ಅಥವಾ ಮಾಡುವಂಥವ್ರು ಮಾಡಬಹುದಾ, ಅಥವಾ ಮನೆಯಲ್ಲೇ ಮಾಡೋದು ಸೂಕ್ತಾನೆ? ಹೆಂಗೆ ಹೇಳ್ತೀರಿ ಸರ್? ಇದು ಕಡಿಮೆ ಬಂಡವಾಳದಿಂದ ಮನೆಯಿಂದನೇ ಮಾಡ್ಬೇಕಂದ್ರೆ ಮನೆಯಲ್ಲೇ ಮಾಡ್ಬೋದು ಸರ್. ಅಷ್ಟು ಮನೆಯಿಂದ ಮಾಡೋಕ್ಕೂ ಸೂಕ್ತವಾದಂಥ ಬಿಸ್ನೆಸ್ ಸರ್ ಇದು. ಸ್ವಲ್ಪ ಇದನ್ನು ಜಾಸ್ತಿ ಬಂಡವಾಳ ಹಾಕಿ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲೂ ಕೂಡ ಮಾಡ್ಬೋದು ಸರ್. ಇದನ್ನ ಬೇರೆ ಕಡೆ ಒಂದು ದೊಡ್ಡ ಯೂನಿಟ್ ಅನ್ನ ಮಾಡ್ಕೊಂಡು ಮಾಡ್ಬೋದಲ್ವಾ? ಓಕೆ. ಸೊ ಫೈನಲಿ ಸರ್, ಯಾರು ಬೇಕಾದರೂ ಈ ಉದ್ಯಮವನ್ನು ಮಾಡ್ಬೋದಾ ಅಂತ? 100% ಮಾಡ್ಬೋದು ಸರ್. ಯಾರು ಬೇಕಾದರೂ ಮಾಡ್ಬೋದು ಸರ್ ಈ ಉದ್ಯಮ. ಏನು ಗೊತ್ತಿರಬೇಕು ಅಂತ ಹೇಳ್ತೀರಿ? ಮಾಡುವಂಥವ್ರಿಗೆ ಏನು ಗೊತ್ತಿರಬೇಕು, ಅಥವಾ ಹೇಗಿರ್ಬೇಕು ಅವರು ಅಂತ ಹೇಳ್ತೀರಿ? ಸರ್ ಫಸ್ಟ್ ಅವ್ರಿಗೆ ಬಿಸ್ನೆಸ್ ಮಾಡ್ತೀವಿ ಅನ್ನುವಂಥ ಆಸಕ್ತಿ ಇರ್ಬೇಕು ಸರ್. ಆಸಕ್ತಿ 100% ಅವ್ರಿಗೆ ಆಸಕ್ತಿ ಇರಬೇಕು. ಬಂಡವಾಳ ಏನು ಬಿಡಿ ಸರ್, ಇವಾಗ ಸಾಕಷ್ಟು ಎಲ್ಲ ಲೋನ್ ಗಿನೆಲ್ಲ ಸಿಗುತ್ತೆ, ಸಾಕಷ್ಟು ಇದೆಲ್ಲ ಹೆಲ್ಪ್ ಇದೆ ಸರ್ ಗೌರ್ಮೆಂಟಿಂದ. ಅದೆಲ್ಲ ತೊಗೊಂಡು ಮಾಡ್ಬೋದು ಸರ್. ಮಾಡ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ ಅವ್ರಿಗಿದ್ರೆ ಮಾಡ್ಬೋದು ಸರ್ 100%. ಆನಂದ್ ಅವರು ಹೇಳ್ತಿರೋದು ಕೇಳುವಾಗ ಎಷ್ಟೋ ಜನಕ್ಕೆ ನಾವು ಈ ಬಿಸ್ನೆಸ್ ಮಾಡಬಹುದು ಅಂತ ಅನ್ಸಿರುತ್ತೆ ಅಲ್ವಾ? ನಿಜ. ಆದ್ರೆ ಅಗರಬತ್ತಿ ಅಂತಲ್ಲ, ಯಾವುದೇ ಬಿಸ್ನೆಸ್ ಮಾಡೋದಕ್ಕೂ ಮುನ್ನ ಆ ಬಿಸ್ನೆಸ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡಿರ್ಬೇಕು. ನೀವೇನಾದ್ರೂ ಬಿಸ್ನೆಸ್ ಆರಂಭಿಸಬೇಕು, ಅಥವಾ ಕೃಷಿ ಮಾಡಿ ಸಕ್ಸಸ್ ಆಗಬೇಕು, ಇಲ್ಲ ವೈಯಕ್ತಿಕ ಹಣಕಾಸಿನ ಬಗ್ಗೆ ತಿಳ್ಕೊಂಡು ಜೀವನದಲ್ಲಿ ಏನಾದ್ರೂ ಸಾಧಿಸಬೇಕು ಅಂದ್ರೆ ಈಗಲೇ ಬಾಸ್ವಾಲಾ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ. ಇಲ್ಲಿ ಬಿಸ್ನೆಸ್ ಅಷ್ಟೇ ಅಲ್ಲದೆ ಕೃಷಿ, ವೈಯಕ್ತಿಕ ಹಣಕಾಸಿಗೆ ಸಂಬಂಧಿಸಿದಂತೆ 500ಕ್ಕೂ ಹೆಚ್ಚು ಕೋರ್ಸ್ಗಳಿವೆ. ಅದು ಕೂಡ ಕೇವಲ 999 ರೂಪಾಯಿಗೆ 1 ವರ್ಷಕ್ಕೆ ಕಂಪ್ಲೀಟ್ ಆಕ್ಸೆಸ್ ಪಡಿಬಹುದು. ಇಲ್ಲಿ ಯಾರು ಸಕ್ಸಸ್ ಆಗಿದಾರೋ ಅವರೇ ನಿಮಗೆ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಾರೆ. ಚಾನೆಲ್ ಬಯೋದಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಹಾಗಿದ್ರೆ ಅಗರಬತ್ತಿ ಬಿಸ್ನೆಸ್ ಮಾಡೋದಕ್ಕೆ ಬಂಡವಾಳ ಎಷ್ಟು ಬೇಕು, ಏನೇನು ಪರ್ಮಿಷನ್, ಲೈಸೆನ್ಸ್ ಪಡಿಬೇಕು ಅನ್ನೋದನ್ನ ಆನಂದ್ ಅವರೇ ಹೇಳ್ತಾರೆ. ಬನ್ನಿ ಕೇಳೋಣ. ಯಾವುದೇ ಒಂದು ಬಿಸ್ನೆಸ್ ಅಂತ ಹೇಳಿದ್ರು ಕೂಡ ಬಂಡವಾಳ ಬೇಕೇ ಬೇಕಾಗುತ್ತೆ. ಹಾಗಿದ್ರೆ ಈ ಅಗರಬತ್ತಿ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸಣ್ಣದಾಗಿ ಮೊದಲನೇದಾಗಿ ನಾನು ಕೇಳೋದು, ಎಷ್ಟು ಬಂಡವಾಳ ಬೇಕಾಗುತ್ತೆ ಸರ್? ನಾವು ಮನೆಯಲ್ಲೇನೆ ಸಣ್ಣದಾಗಿ 1 ಮಷೀನಿಂದ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಕಡಿಮೆ ಅಂದ್ರೂ 1,20,000ರಿಂದ 1.5 ಲಕ್ಷ ಬೇಕು ಸರ್. 1,20,000ದಿಂದ 1.5 ಲಕ್ಷ ರೂಪಾಯಿ ಇದ್ರೆ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು. 1 ಮಷೀನಿಂದ ಸ್ಟಾರ್ಟ್ ಮಾಡಬಹುದು. ನೀವು ಎಷ್ಟರಿಂದ ಸ್ಟಾರ್ಟ್ ಮಾಡಿದ್ರೆ? ನಾವು ಸ್ಟಾರ್ಟ್ ಮಾಡಿರೋದು ಅಷ್ಟರಿಂದ ಸ್ಟಾರ್ಟಿಂಗ್ ಅಲ್ಲಿ. ಒಂದು ಮಷೀನಿಂದ ಪ್ಲಸ್ ಅದರದ್ದು ರಾ ಮಟೀರಿಯಲ್ ಇದು ಎಲ್ಲ ಸೇರಿ 1.5 ಲಕ್ಷ ಬೇಕಾಗುತ್ತೆ ಸರ್ ಎಷ್ಟು ಸ್ಟಾರ್ಟಿಂಗ್ ಅಲ್ಲಿ. ಅಂದ್ರೆ ಒಂದು ಮಷೀನ್ ಪ್ರೈಸಸ್ ಸರ್ ಈಗ ಹೆಚ್ಚು ಕಡಿಮೆ ಒಳ್ಳೆ ಮಷೀನ್ ಬೇಕಂದ್ರೆ 1,20,000 ಇದೆ ಸರ್. ಮಷೀನ್ಗೆ 1,20,000 ಇದೆ. ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಕಡಿಮೆ ರೇಟಲ್ಲಿ ಇರೋ ಮಷೀನು ಸಿಗುತ್ತೆ ಸರ್, ಆದ್ರೆ ನಮ್ಗೆ ಅದ್ರದ್ದು ವರ್ತ್ ಇರಲ್ಲ. ಮಷೀನು ಕ್ವಾಲಿಟಿ ಬರಲ್ಲ, ಸ್ಪೀಡ್ ಎಲ್ಲ ಸರಿಯಾಗಿ ವರ್ಕ್ ಮಾಡಲ್ಲ ಸರ್. ಅದು ಒಳ್ಳೆ ಮಷೀನ್ ಬೇಕಂದ್ರೆ 1,20,000. ಕಡಿಮೆ ಬೇಕಂದ್ರೆ ಮಾರ್ಕೆಟಲ್ಲಿ 85,000 90,000ದಿಂದನೂ ಸಿಗುತ್ತೆ ಸರ್, 50,000ಕ್ಕೂ ಸಿಗುತ್ತೆ ಬೇಕಾದ್ರೆ. ಆದ್ರೆ ಮಷೀನು ನಮ್ಗೆ ಅದ್ರ ಲೈಫ್ ಚೆನ್ನಾಗಿರಲ್ಲ, ಕರೆಕ್ಟಾಗಿ ವರ್ಕ್ ಮಾಡಲ್ಲ, ಅದೆಲ್ಲ ಇರುತ್ತಲ್ಲ ಸರ್. ಅದಕ್ಕೆ ಒಳ್ಳೆ ಮಷೀನ್ ತೊಗೊಂಡ್ರೆ ಮಷೀನ್ 1,20,000 ಪ್ಲಸ್ ಅದಕ್ಕೆ ಜೊತೆ ರಾ ಮಟೀರಿಯಲ್ ಅದೆಲ್ಲ ಒಂದು 30-40,000 ಕಡಿಮೆದಿಂದ ಸ್ಟಾರ್ಟಿಂಗ್. ರಾ ಮೆಟೀರಿಯಲ್ಸ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈಗ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತೀನಿ. ಸೊ ನೀವು ಒಂದು ಮಿಷಿನ್ಗೆ 1,20,000 ರೂಪಾಯಿ ಮಿನಿಮಮ್ ಅಂತ ಹೇಳ್ತೀರಿ. ಕಡಿಮೆದಿದೆ ಬೇಡ ಅಂತ ನೀವು ಸಜೆಸ್ಟ್ ಮಾಡ್ತೀರಿ. ಸೊ ಒಂದು ಕರೆಕ್ಟ್ ಆಗಿರುವಂಥ ಮಿಷಿನ್ ಅಂದರೆ 1,20,000ದಿಂದ 1.5 ಲಕ್ಷ.
ಅದಾದ್ಮೇಲೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಬಂದಾಗ ಇದು ಎಷ್ಟು ಲೈಫ್ ಸ್ಪ್ಯಾನ್ ಎಷ್ಟು ಈ ಮಿಷಿನ್ಗಳದ್ದು? ಸರ್ ಮಷೀನು ಒಳ್ಳೆ ಮಷಿನ್ ತೊಗೊಂಡ್ರೆ ಕಡಿಮೆ ಅಂದ್ರೆ ಒಂದು 10 ವರ್ಷ ಯೂಸ್ ಮಾಡ್ಬೋದು ಸರ್. 10 ವರ್ಷ ಯೂಸ್ ಮಾಡ್ಬೋದು. ಸೊ 10 ವರ್ಷಕ್ಕೆ ಒಂದು ಟೈಮ್ ನಾವು ಇನ್ವೆಸ್ಟ್ ಮಾಡ್ತಾ ಇದ್ವಿ ಅಲ್ವಾ? ಇದಾದ್ಮೇಲೆ ಇನ್ನೂ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಏನೇನು ಬರುತ್ತೆ ಸರ್? ಅದಕ್ಕೆಲ್ಲ ಸಪೋರ್ಟಿಂಗ್ ಮಷಿನ್ಸ್ ಎಲ್ಲ ಬರುತ್ತೆ ಸರ್. ಅದಕ್ಕೆ ಸಪೋರ್ಟಿಂಗ್ ಮಷಿನ್ಸ್ ಅಂದ್ರೆ ಅದಕ್ಕೆ ವೇಯಿಂಗ್ ಮಷಿನ್ ಇರ್ಬೋದು, ಪ್ಯಾಕಿಂಗ್ ಮಷೀನು, ಪ್ಲಸ್ ಅದಕ್ಕೆ ನಾವು ಮಿಕ್ಸರ್ ಮಷಿನ್ ಅಂತೆಲ್ಲ ಬರುತ್ತೆ. ಆ ಥರ ಸಪೋರ್ಟಿಂಗ್ ಮಷಿನ್ಗಳೆಲ್ಲ ಅದು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿದೆ. ಅದೆಲ್ಲ ಬೇಕಂದ್ರೆ ಸರ್ ಅದು ನಮಗೆ ವೇಯಿಂಗ್ ಮಷಿನ್ ಅಂದ್ರೆ ಒಂದು 2-2.5 ಸಾವಿರ 3 ಸಾವಿರಕ್ಕೆ ಸಿಗುತ್ತೆ ಸರ್ ಅದು. ಮತ್ತೆ ಅದನ್ನು ಮಿಕ್ಸರ್ ಮಷಿನ್ ತೊಗೊಂಡ್ರೆ ಅದು 20,000ದಿಂದ 30,000ವರೆಗೂ ಇದೆ ಸರ್. ಅದು ಬೇರೆ ಸಪ್ರೇಟ್ ಆಗಿ. ಸೊ ಅಗರಬತ್ತಿ ಮೇಕಿಂಗ್ ಮೆಷಿನ್ ಬಂದು ನೀವು ಹೇಳಿದಂಗೆ 1,20,000 ರೂಪಾಯಿ ಅಂದ್ರೆ ಒಳ್ಳೆ ಮಿಷಿನ್ ಇದು ಅಲ್ವಾ, ಸೂಕ್ತವಾಗಿರುವಂತದ್ದು. ಅದಕ್ಕೆ ಇನ್ನು ಸಪೋರ್ಟಿಂಗ್ ಮೆಷಿನ್ ಅಂತ ಹೇಳಿ ಬಂದಾಗ ಮಿಕ್ಸಿಂಗ್ ಮೆಷಿನ್, ಅದಕ್ಕೊಂದು 20,000 25,000 25,000 ಅಂತಾನೆ ಇಟ್ಕೊಳ್ಳಿ. 1,20,000 ಪ್ಲಸ್ 25,000 ಅಂತ ಹೇಳಿದ್ರೆ 1,40,000 ಆಯ್ತು. ವೇಯಿಂಗ್ ಮಿಷಿನ್ಗೆ ವೇಯಿಂಗ್ ಮಷಿನ್ 2.5-3 ಸಾವಿರಕ್ಕೆ ಸಿಗುತ್ತೆ. 3,000 ಅಂತ ಇಟ್ಕೊಂಡ್ರು. ಆಮೇಲೆ ಅದು 1,47,000 ಆಯ್ತು. ಹೌದು ಸರ್. ಪ್ಯಾಕಿಂಗ್ ಮಷಿನ್ ಒಂದು ಬರುತ್ತೆ ಸರ್. ಪ್ಯಾಕಿಂಗ್ ಮಷಿನ್ ಒಂದು 20,000 ಬರುತ್ತೆ ಸರ್. 20,000 ಅದಕ್ಕೆ 20,000 ಆಗುತ್ತೆ ಪ್ಯಾಕಿಂಗ್ ಮಷಿನ್ಗೆ. ಓಕೆ, 1,47,000 ಪ್ಲಸ್ 20,000 ಅಂತ ಹೇಳಿದ್ರೆ 1,57,000 67,000 ಆಯ್ತು. 1,67,000 ಆಯ್ತು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಇನ್ನುಳಿದಂತೆ ಇದಕ್ಕೆ ಶೆಡ್ ಗಿಡ್ ಎಲ್ಲ ಮಾಡಬೇಕಾ ಸರ್? ಮನೆಯಲ್ಲೇ ಒಂದು ಸಂದು 10x10 ರೂಮ್ ಇದ್ರು ಅದರಲ್ಲೇ ಮಾಡ್ಬೋದು ಸರ್. ಅದು ಅಕಸ್ಮಾತ್ ಜಾಗ ಇಲ್ಲ ಅಂತಂದ್ರೆ ಒಂದು ಶೆಡ್ ಏನಾರು ಹಾಕೋತಾರೆ ಅಂದ್ರೆ ಒಂದು 25-30 ಸಾವಿರ ಒಂದು ಶೆಡ್ಡಲ್ಲಿ ಶೆಡ್ ಮಾಡ್ಬೋದು ಸರ್. ಅಷ್ಟು 30,000 ಅಂತಾನೆ ಹಿಡಿದ್ರು 1,67,000 ಪ್ಲಸ್ 30,000 ಅಂತ ಹೇಳಿ ಬಂದ್ರೆ 77,000 87,000 97,000 1,97,000 ಆಯ್ತು ಅದಕ್ಕೆ. ಸೊ ಈ ಮಷೀನ್ಸ್ ಅಂತ ಹೇಳಿ ಬಂದ್ರೆ ಅಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು 1,97,000. ಇನ್ನೂ ಏನಾದರೂ ಬೇಕಾಗುತ್ತಾ? ಇಲ್ಲ ಸರ್, ಅದಕ್ಕೆ ಮಷಿನ್ಸ್ ಅಂತ ಬಂದ್ರೆ ಅದಷ್ಟೇ ಸರ್. ಅದು ಅಷ್ಟೇ ಸಾಕು. ಇದರಲ್ಲಿ ಈಗ ಅಗರಬತ್ತಿಯನ್ನ ತಯಾರಿಸಿ ನಾವು ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡೋದಕ್ಕೆ ರೆಡಿ ಆಗುತ್ತೆ. ಸೊ ಶೆಡ್ಡಿಗೆ ಒಂದು 30,000 ಅದೇ ಟೋಟಲ್ ಆಗಿ 1,97,000 ರೂಪಾಯಿ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನು ಬೇರೆ ಏನು ಮೆಷಿನ್ಸ್ ಇದಕ್ಕೆ ಬೇಕಾಗಲ್ಲ. ಸೊ ನೀವು 1,97,000 ಹೇಳಿದ್ರು, ಒಂದು ಆ ಕಡೆ ಈ ಕಡೆ 2,000-3,000 ಅಂತ ಹೇಳಿದ್ರೆ ಟೋಟಲ್ ಆಗಿ ಒಂದು 2 ಲಕ್ಷ ಬೇಕು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ? ಸೊ 2 ಲಕ್ಷ ರೂಪಾಯಿ ಇದ್ರೆ ಈ ಬಿಸ್ನೆಸ್ನ ಒಂದು ಮಷೀನಿಂದ ಸ್ಟಾರ್ಟ್ ಮಾಡ್ಬೋದು. ಆದ್ರೆ ಇನ್ನೂ ಅದರಲ್ಲಿ ಇನ್ನೊಂದು ವಿಚಾರ ಸರ್, ಈ ಮಿಕ್ಸರ್ ಮಷಿನ್ ಇದೆಲ್ಲ ಇದೆ ಸರ್. ಒಂದು ಮಷಿನ್ಗೆ ಮ್ಯಾಕ್ಸಿಮಮ್ ಅವಶ್ಯಕತೆ ಇರಲ್ಲ ಸರ್. ನಾವು ಕೈಯಿಂದಾನು ಬೇಕಾದ್ರೆ ಮಿಕ್ಸಿಂಗ್ ಮಾಡ್ಕೋಬಹುದು. ಅದರಿಂದ ಕೈಯಿಂದ ಮಿಕ್ಸಿಂಗ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಸರ್, ಏನು ತೊಂದರೆ ಇಲ್ಲ. ಪ್ಯಾಕಿಂಗ್ ಮಷಿನ್ ಅಂತಂದ್ರೆ ಇನ್ನೊಂದು ಸಣ್ಣ ಮಷಿನ್ ಬರುತ್ತೆ ಸರ್ ಪ್ಯಾಕಿಂಗಿಗೆ, ಅದನ್ನು ಯೂಸ್ ಮಾಡ್ಬೋದು ಸರ್. ಅದು ಒಂದು 2-3 ಸಾವಿರಕ್ಕೆ ಅಷ್ಟೇ ಸಿಗುತ್ತೆ ಸರ್. ಅದು ಇದು ನಾವು 20,000 ಹೇಳಿದಿಲ್ಲ ಸರ್. ಅದು ಕನ್ವೇಯರ್ ಬೆಲ್ಟ್ ಮಷಿನ್ ಸರ್. ಅದು ಕಂಟಿನ್ಯೂಸ್ ಆಗಿ ನಾವು ಪ್ಯಾಕ್ ಮಾಡೋಂಥ ಮಷಿನ್. ಸೊ ಒಂದು ನಾವಿಲ್ಲಿ ವೀಕ್ಷಕರಿಗೆ ಹೇಳ್ಬೋದು ಅಂತ ಅನ್ಕೊಳ್ತೀನಿ, ನೀವು ಒಂದು ಮಷೀನಿಂದ ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ನಿಮಗೆ ಮಿಕ್ಸಿಂಗ್ ಮಷೀನು ಬೇಡ, ಆ ಬಂಡವಾಳವನ್ನು ನೀವು ಇಲ್ಲಿ ಕಟ್ ಮಾಡ್ಕೋಬಹುದು. ಅದಕ್ಕೆ ಎಷ್ಟೊಂದು 25,000 ಹೇಳಿದಲ್ಲ ನೀವು, 25,000 ಕಟ್ ಮಾಡ್ಕೋಬಹುದು ಅಥವಾ 25,000-30,000 ಕಟ್ ಮಾಡ್ಕೋಬಹುದು. ಎರಡನೇದಾಗಿ ಪ್ಯಾಕಿಂಗ್ ಮಿಷಿನ್ನು. ಸೊ ಅದು ಕೂಡ ನೀವು 20,000-25,000 ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ. 3,000 ಒಂದು 5,000-6,000 ಒಳಗಡೆ ಮುಗ್ದೋಗುತ್ತೆ. ಸೊ ಏನಿಲ್ಲ ಅಂದ್ರೆ 1,75,000 ರೂಪಾಯಿ ಅಂತೂ ಬೇಕಾಗುತ್ತೆ. ಆಲ್ಮೋಸ್ಟ್ ಒಂದು ರೌಂಡ್ ಫಿಗರ್ ನಾವು ಹೇಳಬೇಕು ಅಂತ ಆದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಸೊ ಇದು ಈ ಬಂಡವಾಳ. ನೀವು ಸ್ಟಾರ್ಟ್ ಮಾಡಿದಾಗ ಒಂದು ಮಷೀನು ಮತ್ತೆ ಮಿಕ್ಸಿಂಗ್ ಮಷೀನ್ ಎಲ್ಲ ತಗೊಂಡಿಲ್ಲ? ಇಲ್ಲ ಸರ್, ಮಿಕ್ಸಿಂಗ್ ಮಷೀನು ಪ್ಯಾಕಿಂಗ್ ಮಷೀನ್ ಎಲ್ಲ ನಾವು ಆಮೇಲೆ ತಗೊಂಡಿವಿ ಸರ್. ನಾವು ಫಸ್ಟಿಗೆ ಅಗರಬತ್ತಿ ಮಷೀನ್ ಒಂದೇ ತಂದಿವಿ ಸರ್. ಅಷ್ಟೇ 1,20,000 ಕೊಟ್ಟು. ಹೌದು ಸರ್, ಹೌದು ಸರ್. ಅಲ್ವಾ, ಇವತ್ತಿಗೂ ಅಷ್ಟೇ ಇದೆ ಅದು ಸರ್. ಅವಾಗ ತಗೊಂಡಾಗ ಅದ್ರದ್ದು ರೇಟ್ 95,000 ಆಯ್ತು ಸರ್. ಅದು 6G ಮಾಡೆಲ್ ಅಂತೇಳಿ ಅದರಲ್ಲಿ ಮಾಡಲ್ಸ್ ಎಲ್ಲ ಚೇಂಜ್ ಆಗಿದೆ ಸರ್. ಇವಾಗ ಅವಾಗ 95,000 ಆಯ್ತು ಸರ್ ಅದ್ರದ್ದು ರೇಟ್. ಇವಾಗೆಲ್ಲ ರೇಟ್ ಜಾಸ್ತಿ ಆಗಿದೆ ಸರ್. ಈಗ 7G ಮಾಡೆಲ್ ಎಲ್ಲ ಬಂದಿದೆ, ಸ್ವಲ್ಪ ಹೈ ಸ್ಪೀಡ್ ಇದೆ ಸರ್ ಅದು. ಮತ್ತೆ ಟೆಕ್ನಾಲಜಿ ಎಲ್ಲ ಚೇಂಜ್ ಆಗಿದೆ ಎಲ್ಲ. ಹಾಗಾಗಿ ನೀವು 1,20,000 ಹೇಳಿದ್ದು ಅಲ್ವಾ? ಇವಾಗ ರೇಟ್ 1,20,000 ಸರ್ ಇವಾಗ. ಸೂಪರ್. ಬಟ್ ಏನೇ ಆದ್ರೂ ಕೂಡ ಒಂದು ಸಣ್ಣದಾಗಿ ಮನೆಯಲ್ಲೇ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಬಂದ್ರೆ 1.5 ಲಕ್ಷದಿಂದ 1,75,000ಕ್ಕೆ ಒಂದು ಮಷೀನ್ ಅನ್ನ ಇಟ್ಕೊಂಡು ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಈಗ ನಾನು ಇನ್ನೊಂದು ಕೇಳ್ತೀನಿ, ಇದರಲ್ಲೇ ಇನ್ನು ರೆಗ್ಯುಲರ್ ಅಂತ ಹೇಳಿ ಅಂದರೆ ಪ್ರತಿ ತಿಂಗಳು ಇಲ್ಲಿ ಯಾವ್ಯಾವುದಕ್ಕೆ ಖರ್ಚುಗಳು ಬರ್ತವೆ ಅಂದರೆ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕಾಗುತ್ತೆ. ಈಗ ನನ್ನ ಹತ್ರ 1,75,000 ಇದೆ ಅಂತೇಳಿ ನಾನು ಇಮಿಡಿಯೇಟ್ ಆಗಿ ಧುಮುಕಕ್ಕಾಗಲ್ಲ. ಮಷಿನ್ ತಂದು 1,75,000 ಇತ್ತು ಎಲ್ಲ ಆಯಿತು ನನಗೀಗ ಮಾಡ್ಲಿಕ್ಕೆ ಆಗಲ್ಲ ಅಂತ ಬರುತ್ತೆ. ಸೊ ಇದರ ಜೊತೆಗೆ ನಾವು ಅದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್, ಅಂದರೆ ಖರ್ಚು ಅಂತೇಳಿ ನಾವು ತಗೋಬೋದು. ಏನೇನಕ್ಕೆ ಖರ್ಚು ಬರ್ತದೆ ಸರ್? ಈಗ ಅದಕ್ಕೆ ಫಸ್ಟ್ ರಾ ಮಟೀರಿಯಲ್ ಎಲ್ಲ ಬೇಕಲ್ಲ ಸರ್. ರಾ ಮಟೀರಿಯಲ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಸರ್. ನಾವು ಅದು ಅಗರಬತ್ತಿನ ರೆಡಿ ಮಾಡಿದ್ಮೇಲೆ ಅದಕ್ಕೆ ಸೆಂಟ್ ಎಲ್ಲ ಮಾಡಬೇಕಾಗುತ್ತೆ ಸರ್. ಆ ಸೆಂಟಿಗೆ ಆಯಿಲು ಮತ್ತು ಸೆಂಟು ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಸರ್. ಆಮೇಲೆ ಅದು ಪ್ಯಾಕೆಟ್ಸ್ ಎಲ್ಲ ಬರುತ್ತೆ, ಪ್ಯಾಕಿಂಗ್ ಮಾಡೋದಕ್ಕೆ ಪ್ಯಾಕೆಟ್ಸ್ ಸರ್. ಇದೆಲ್ಲ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಸರ್ ಅದು. ಓಕೆ, ಇದೆಷ್ಟು ಬರ್ಬೋದು ಒಂದು ತಿಂಗಳಿಗೆ ನಾವು ಒಂದು ಮಷೀನಿಗೆ ಅಂತ ಲೆಕ್ಕ ಹಿಡಿದ್ರೆ ರಾ ಮೆಟೀರಿಯಲ್ಸ್ಗೆ? ಸರ್ ಅದು ಆ್ಯಕ್ಚುಲಿ ಹೆಂಗಿರುತ್ತೆ ಅಂದರೆ ಡಿಪೆಂಡಿಂಗ್ ಸರ್, ಮಾರ್ಕೆಟಿಂಗ್ ಡಿಪೆಂಡಿಂಗ್. ನಾವು ಮಾರ್ಕೆಟಿಂಗ್ ಎಷ್ಟು ವೈಡ್ ಆಗಿ ಮಾಡ್ತೀವಿ ಅಷ್ಟು ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಸರ್ ಇನ್ವೆಸ್ಟ್ಮೆಂಟ್. ನಾವು ಕಡಿಮೆ ಮಾರ್ಕೆಟಿಂಗ್ ಇದ್ರೆ ಕಡಿಮೆನೇ ಇರುತ್ತೆ, ಜಾಸ್ತಿ ಆದ್ರೆ ಜಾಸ್ತಿ ಆಗುತ್ತೆ ಸರ್. ಕಡಿಮೆ ಅಂದ್ರೆ ಒಂದು 50,000 ಸರ್ ಒಂದು ಮಷೀನಿಗೆ ಆದ್ರೆ. ಒಂದು 50,000 ಬೇಕು ಸರ್. ರಾ ಮೆಟೀರಿಯಲ್ಸ್, ರಾ ಮಟೀರಿಯಲ್ ಅದೇ ಎಲ್ಲ ಸೇರಿ ಬರುತ್ತೆ 50,000 ರೂಪಾಯಿ
ಒಂದು ಮಿನಿಮಮ್ ಬೇಕಾಗುತ್ತೆ. ಮಿನಿಮಮ್ ಸೊ ಇದರಲ್ಲಿ ನಿಮಗೆ ಆ ಕಡ್ಡಿಗಳು ಬರ್ತವೆ. ಹೌದು ಸರ್. ಅದಾದ್ಮೇಲೆ ಆ ಸೆಂಟ್ ಪರ್ಫ್ಯೂಮ್ ಏನಂತ ಹೇಳ್ತೀವಿ, ಕಡ್ಡಿ ಮತ್ತೆ ಸರ್ ಅದು ಪ್ರೀಮಿಕ್ಸ್ ಅಂದ್ರೆ ಪೌಡರ್ ಬರುತ್ತೆ ಸರ್, ಅದು ಸೆಂಟು, ಆಯಿಲ್ ಎಲ್ಲ ಸಿಗುತ್ತೆ ಸರ್ ಎಲ್ಲ. ಮತ್ತೆ ಲೇಬರ್ಸ್ ಏನಾದ್ರೂ ಇದ್ರೆ ಅವ್ರದ್ದು ಸೇರಿನ ಲೇಬರ್ಸ್ದು ಮತ್ತೆ ಕರೆಂಟ್ ಬಿಲ್ ಅದು ಇರುತ್ತೆ ಸರ್ ಅದರಲ್ಲಿ. 50,000 ಮಾಡ್ಬೋದು ಸರ್. ಸೂಪರ್ ಸರ್. ಅಂದ್ರೆ ನಿರಂತರ ಖರ್ಚು ಒಂದು 50,000 ರೂಪಾಯಿ ಬೇಕು ತಿಂಗಳಿಗೆ ಒಂದು ಮಷೀನ್ಗೆ. ಸೊ ಅಲ್ಲಿಗೆ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ 1,75,000 ರೂಪಾಯಿ ಹಾಕಿರ್ತೀರಿ. ಆಡ್ ಆಗಿ ಅದಕ್ಕೊಂದು 50,000 ರೂಪಾಯಿ ನಿಮಗೆ ತಿಂಗಳಿಗೆ ಬೇಕು. ತಿಂಗಳಿಗೆ ಇದು ರೆಗ್ಯುಲರ್ ಆಗಿ ಮೂವ್ಮೆಂಟ್ ಆಗ್ತಾ ಇರೋದು. ಸುಮಾರು ಒಂದು 2.25 ಲಕ್ಷ ರೂಪಾಯಿ ಇದ್ರೆ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಅಂದ್ರೆ ಒಂದು ತಿಂಗಳಿಗೆ ತಲೆ ಬಿಸಿ ಇಲ್ಲ, ನೀವು ಮಾಡಿದ್ಮೇಲೆ ಸೇಲ್ ಮಾಡಿದ ಅದರಲ್ಲಿ ಏನು ಬರುತ್ತೆ ಅದನ್ನ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ಎಸ್, ಈಗ ನಾನು ಇದು ಮನೆಯಲ್ಲೇ ಮಾಡೋದಿದ್ರೆ ಆಯ್ತು ಅಲ್ವಾ. ಈಗ ಮನೆಯಲ್ಲೇ ಒಬ್ರು ಒಂದು ಮಷೀನಿಂದ ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ಸುಮಾರು ಒಂದು 2.25 ಲಕ್ಷ ರೂಪಾಯಿ ಕೈಯಲ್ಲಿದ್ರೆ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಆಯ್ತು. ಇದನ್ನು ನಾನು ಒಂದು ಸ್ವಲ್ಪ ದೊಡ್ಡ ರೇಂಜಿಗೆ ಮಾಡ್ತೀನಿ ಅಂತ ಹೇಳಿ ಬಂದ್ರೆ ನೀವು ಹೇಳ್ದಂಗೆ ದೊಡ್ಡ ಮಿಕ್ಸಿಂಗ್ ಮೆಷಿನ್ ಅನ್ನು ತಗೊಳ್ತೀನಿ, ಪ್ಯಾಕಿಂಗ್ ಮಾಡುವಂಥ ಮೆಷಿನ್ ಅನ್ನು ತಗೊಳ್ತೀನಿ ಅಂತ ಹೇಳಿದ್ರೆ ಆಗ ಎಷ್ಟು ಮೆಷಿನ್ಸ್ ಬೇಕಾಗುತ್ತೆ ಸರ್? ಒಂದು 4-5 ಮಷಿನ್ ಹಾಕೊಂಡು ಮಾಡಿದ್ರೆ ಇನ್ನು ಬೆಸ್ಟ್ ಸರ್. 5 ಮಷಿನ್ ಇಂದ ಅವಾಗ ಅದೆಲ್ಲ ಮಿಕ್ಸಿಂಗ್ ಮಷೀನು, ಪ್ಯಾಕಿಂಗ್ ಮಷೀನು, ಮತ್ತೆ ಡ್ರೈಯರ್ ಮಷಿನ್ ಕೂಡ ಬರುತ್ತೆ ಸರ್. ಮಳೆಗಾಲದಲ್ಲಿ ಅದರ ಒಳಗಡೆ ಒಣಗಿಸ್ಬೋದು ಸರ್ ಡ್ರೈಯರ್ ಮಷೀನ್, ಅದನ್ನೆಲ್ಲ ಯೂಸ್ ಮಾಡ್ಬೋದು. ಡ್ರೈಯರ್ ಮಷಿನ್ ಸರ್ ಅದು ಒಂದು 10-15 ಸಾವಿರದಿಂದ ಸ್ಟಾರ್ಟ್ ಸರ್. ಅದು ಅಂದ್ರೆ ಅದು ಕೆಜಿ ಮೇಲೆ ಡಿಪೆಂಡ್ ಇರುತ್ತೆ ಸರ್. ನಾವು ಎಷ್ಟು ಕೆಜಿ ಡ್ರೈ ಮಾಡ್ತೀವೋ ಅದ್ರ ಮೇಲೆ ಮಷಿನ್ ಸೈಜು ದೊಡ್ಡದು ಸಣ್ಣ ಇರುತ್ತೆ ಸರ್. ಅದು ಅದಕ್ಕೆ ಮೇಲೆ ಇನ್ವೆಸ್ಟ್ಮೆಂಟ್ ಚೇಂಜ್ ಆಗುತ್ತೆ ಸರ್. ಓಕೆ, ಈಗ ನಿಮ್ಮ ಇದಕ್ಕೆ ಬರೋದಿದ್ರೆ ನಾನು ನಿಮ್ಮ ಹತ್ರ ಇವಾಗ ಅಟ್ ಪ್ರೆಸೆಂಟ್ ಎಷ್ಟು ಮಷಿನ್ ಇರೋದು? ನಮ್ಮ ಹತ್ರ 3 ಮಷಿನ್ ಇದೆ. ಸೊ ಎಲ್ಲವೂ ಕೂಡ 1,20,000 1,20,000 ಹೌದು. ಮೂರನ್ನು 1 ಲಕ್ಷ. ಫಸ್ಟ್ ಮಷಿನ್ 95,000 ಸರ್, ಆಮೇಲೆ 1,20,000 ಮಷಿನ್ಗಳು, ಮತ್ತೆ ಇನ್ನೊಂದು 1,20,000 ಸರ್. ಆಮೇಲೆ ಪ್ಯಾಕಿಂಗ್ ಮಷೀನು ಅದು 20,000. ಇದು ಮಿಕ್ಸಿಂಗ್ ಮಿಷಿನ್ ಅದು 30,000 30,000. ಸೊ ಅಲ್ಲಿಗೆ ನೀವು 3 ಮಷಿನ್ ಅನ್ನ ಇಟ್ಕೊಂಡು ಮಾಡ್ತೀರಿ ಅಂತ ಹೇಳಿದ್ರೆ ಪ್ಯಾಕಿಂಗ್ ಮಷಿನ್ ಮತ್ತೆ ಮಿಕ್ಸರ್ ಮಷಿನ್ ಬೇಕಾಗತ್ತೆ. ಸೊ 5 ಮಷಿನ್ ಇಟ್ಟರು ಕೂಡ ಇದನ್ನ ಯೂಸ್ ಮಾಡ್ಬೋದು ಸೇಮ್ ಸರ್. ಬಟ್ 5ರಿಂದ ಜಾಸ್ತಿ ಆದ್ರೆ ಅದನ್ನು 10 ಮಷಿನ್ ವರ್ಗು ಯೂಸ್ ಮಾಡ್ಬೋದು ಸರ್. ಮಿಕ್ಸರ್ ಮಷಿನ್ ಸೇಮ್ ಅಷ್ಟೇ. ನಿಮ್ಮ ಹತ್ರ ಇರುವಂತ 20,000 30,000 ಪ್ಯಾಕಿಂಗ್ ಮತ್ತೆ ಅದನ್ನೇ ಯೂಸ್ ಮಾಡ್ಬೋದು ಸರ್. ಅದನ್ನೇ ಯೂಸ್ ಮಾಡ್ಬೋದು. 10 ಮಷಿನ್ ಇದ್ರೆ ಸಾಕು. ಮಾಡ್ಬೋದು ಸರ್, ಮಾಡ್ಬೋದು. ಸೊ ನೀವು ಇವಾಗ 10 ಮಷಿನ್ ವರೆಗೆ ಇದನ್ನ ಎಕ್ಸ್ಟೆಂಡ್ ಮಾಡ್ಬೋದು ಹಂಗಿದೆ ಅಲ್ವಾ? ವಂಡರ್ಫುಲ್ ಸರ್. ಸೊ ಹಾಗೆ ಒಂದು ದೊಡ್ಡ 5 ಮಷಿನ್ ಅಥವಾ 10 ಮಷಿನ್ ಅನ್ನ ನಾವು ಇಟ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರೆ ಮಿಷಿನ್ ನ ಕಾಸ್ಟ್ ಮೇಲೆ ಬಂಡವಾಳ ಫಿಕ್ಸ್ ಆಗುತ್ತೆ ಅಲ್ವಾ? 1 ಲಕ್ಷ ಅಂತ ನಾವು ಒಂದು ರೌಂಡ್ ಫಿಗರ್ ಹಿಡಿದ್ರೆ ಹೋಲ್ಸೇಲ್ ಆಗಿ ನಾವು ಮಾತಾಡಿದ್ರೆ ಸುಮಾರು 10 ಮಷಿನ್ ಅಂತ 10 ಲಕ್ಷ ರೂಪಾಯಿ ಮಷಿನಿಗೆ ಬೇಕಾಗುತ್ತೆ. ಇನ್ನುಳಿದಂತೆ 20,000 ಪ್ಲಸ್ 30,000 50,000 ಒಂದು 10.5 ಲಕ್ಷ ಮಷಿನ್ಗೆ ಬೇಕಾಗತ್ತಲ್ವಾ? 10.5 ಲಕ್ಷ ಬೇಕಾಗುತ್ತೆ. ಸಪೋರ್ಟಿಂಗ್ ಮಷಿನ್ಸ್ ಎಲ್ಲ ಹಿಡಿದ್ರೆ 10.5 ಲಕ್ಷ ಆಗುತ್ತೆ. 10.5 ಲಕ್ಷ ಆಗುತ್ತೆ. ಆಮೇಲೆ ನೀವು ಅವಾಗ ಮನೆ ಮೇಲೆ ಮಾಡೋಕ್ಕಾಗಲ್ಲ ಅಥವಾ ಮನೆಯಲ್ಲಿ ಮಾಡೋಕ್ಕಾಗಲ್ಲ, ದೊಡ್ಡ ಶೆಡ್ ಬೇಕಾಗುತ್ತೆ. ಶೆಡ್ಗೆ ಒಂದು 1 ಲಕ್ಷ ಅಂತೂ ಬೇಕು ಮಿನಿಮಮ್ 1.5 ಲಕ್ಷ. ಮತ್ತೆ ಅದು ರಾ ಮಟೀರಿಯಲ್ ಮತ್ತೆ ಜಾಸ್ತಿ ಆಗುತ್ತೆ ಅಲ್ಲ. ನಾನು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಬಂದ್ರೆ ಶೆಡ್ಗೆ 1.5 ಲಕ್ಷ ರೂಪಾಯಿ ಹಿಡಿದ್ರು ಕೂಡ ಸೊ 10.5 ಲಕ್ಷ 11 ಪ್ಲಸ್ 12 ಲಕ್ಷ ರೂಪಾಯಿ ಬೇಕಾಗುತ್ತೆ. ಅಂದ್ರೆ 10 ಮಷಿನ್ ಅನ್ನು ಹಾಕ್ತೀರಿ ಅಂತ ಹೇಳಿದ್ರೆ ವಂಡರ್ಫುಲ್. ನಿಮ್ದು ಏನಾದ್ರು ಪ್ಲಾನ್ ಇದೆಯಾ ಸರ್? ಮಾಡ್ಬೇಕಂತ ಇದೆ ಸರ್ ಪ್ಲಾನಿಂಗ್ ಫ್ಯೂಚರ್ ಅಲ್ಲಿ. ಸರ್ ಇವಾಗ ಸಣ್ಣದಾಗಿ ಅಂತ ಹೇಳಿದ್ರೆ ನಾವು ಮನೆಯಲ್ಲೇ ಸ್ಟಾರ್ಟ್ ಮಾಡಿದ್ರೆ ಒಂದು 2.25 ಲಕ್ಷ ರೂಪಾಯಿ ಬೇಕು. 2.25 ಲಕ್ಷ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡ್ಬೋದು ಅಂತ ಮಾತಾಡಿದ್ವಿ. ಸೊ ಬಹಳಷ್ಟು ಜನಕ್ಕೆ 2.25 ಲಕ್ಷ ಅಂತ ಹೇಳುವಂಥದ್ದು ಕೂಡ ಸಣ್ಣ ಅಮೌಂಟ್ ಅಲ್ಲ. ಹಾಗಾಗಿ ಈ ಬಂಡವಾಳ ಇದ್ರ ಮೇಲೆ ನಾವು ಹೂಡಿಕೆ ಮಾಡ್ತೀವಿ ಅಂತೇಳಿ ಹೊರಟಾಗ ಏನೇನು ಗೊತ್ತಿರ್ಬೇಕು ಸರ್? ಸರ್ ಅದು ಬಿಸ್ನೆಸ್ ಬಗ್ಗೆ ಅಂತ ನಾವು ಮಾಡೋಕೆ ಹೊಟ್ಟಿದ್ವಿ ಅಂದರೆ ಫಸ್ಟ್ ಬಿಸ್ನೆಸ್ ಎಲ್ಲ ಅದು ಯಾವ ರೀತಿ ರನ್ ಆಗುತ್ತೆ, ಯಾವ ರೀತಿನ ಮಾಡಬೇಕು ಅನ್ನೆಲ್ಲ ತಿಳ್ಕೊಬೇಕು ಸರ್ ಫಸ್ಟು. ಮತ್ತು ಅದು ರಾ ಮಟೀರಿಯಲ್ ಎಲ್ಲಿ ಸಿಗುತ್ತೆ, ಮಷಿನ್ಸ್ ಎಲ್ಲ ಎಲ್ಲಿ ಸಿಗುತ್ತೆ, ಅದಕ್ಕೆ ಏನು ಇನ್ವೆಸ್ಟ್ಮೆಂಟು ಅದೆಲ್ಲ ತಂದ ಮೇಲೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಯಾವ ರೀತಿ ಮಾಡಬೇಕು ಪ್ರತಿಯೊಂದನ್ನೆಲ್ಲ ಟ್ರೈನಿಂಗ್ ಎಲ್ಲ ತೊಗೋಬೇಕಾಗುತ್ತೆ ಸರ್. ಅದನ್ನು ಸುಮ್ಮನೆ ನಾವು ಮಷಿನ್ ತಂದು ಇಟ್ಕೊಂಡ್ರೆ ಅದೆಲ್ಲ ಮಾಡೋಕ್ಕಾಗಲ್ಲ ಸರ್. ಸ್ವಲ್ಪ ಕಷ್ಟ ಇದೆ ಸರ್ ಅದು ಮಷಿನಲ್ಲಿ. ಅದೆಲ್ಲ ಕಲಿಬೇಕಾಗುತ್ತೆ ಸರ್. ಅದೆಲ್ಲ ಕಲಿತು ಮತ್ತು ಅದನ್ನು ಡಿಪ್ಪಿಂಗ್ ಮಾಡೋದು, ಪ್ಯಾಕಿಂಗ್ ಮಾಡೋದು, ಅಂದರೆ ನಾವು ಎಷ್ಟು ಗ್ರಾಮ್ ಪ್ಯಾಕ್ ಮಾಡಬೇಕು, ಎಷ್ಟು ಗ್ರಾಮಿಗೆ ಏನು ಪ್ರೈಸ್ ಎಲ್ಲ ಕೋಟ್ ಮಾಡಬೇಕು, ಪ್ರತಿಯೊಂದನ್ನು ಎಲ್ಲನೂ ತಿಳ್ಕೊಬೇಕಾಗುತ್ತೆ ಸರ್. ಅದೆಲ್ಲ ತಿಳ್ಕೊಂಡ್ರೆ ಭಾಳ ಬೆಸ್ಟ್ ಸರ್ ಅದು ಮಾಡೋದಕ್ಕೆ. ಅಲ್ಲ ನಾನು ಕೇಳ್ತಾ ಇರೋದು ಈಗ ಬಂಡವಾಳ ಹಾಕುವಾಗ ಯಾವುದೊಂದು ಬಿಸ್ನೆಸ್ಗೆ ನಾವೀಗ ಈ ಬಿಸ್ನೆಸ್ ಅಂತ ಅಗರಬತ್ತಿ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಅಂತೇಳಿ ತಗೊಂಡಾಗಲೂ ಕೂಡ ನಾನು ಕಲ್ತ್ಕೊಂಡಿದ್ದೀನಿ, ನಾನು 2.25 ಲಕ್ಷ ಇನ್ವೆಸ್ಟ್ ಮಾಡಿಬಿಡ್ತೀನಿ ಅಂತೇಳಿ ಹೊರಟ್ಬಿಡ್ತಾರೆ ಭಾಳಷ್ಟು ಜನ. ಅದಕ್ಕೆ ಕೇಳಿದ್ದು ಆ 2.25 ಲಕ್ಷ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಏನು ಮುನ್ನೆಚ್ಚರಿಕೆ ತಗೋಬೇಕು ಅಂತ. ಮುನ್ನೆಚ್ಚರಿಕೆ ಅಂದರೆ ಸರ್ ಯಾವುದು ನೀವು ಹೇಳಿದ್ರಿ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಗೊತ್ತಿರಬೇಕು ಅಲ್ವಾ? ಮಾಡಿದ ಕೂಡಲೇ ದುಡ್ಡು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ಅದಕ್ಕೆ ಇನ್ನೊಂದು ಕೇಳ್ತೀನಿ, ಇಲ್ಲಿ ನಾವು ಹಾಕಿದಂಥ ಬಂಡವಾಳ ಇದೆಯಲ್ಲ ಅದನ್ನು ನಾವು ವಾಪಸ್ ಪಡಿಬೇಕಂದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ? ಈಗ ನೀವು 95,000 ಮಷಿನ್ ಹಾಕಿ ಸ್ಟಾರ್ಟ್ ಮಾಡಿದ್ರಿ, ನಿಮ್ಮ ಆ ಬಂಡವಾಳ ವಾಪಸ್ ಪಡಲಿಕ್ಕೆ ನಿಮ್ಗೆ ಎಷ್ಟು ಟೈಮ್ ಬೇಕಾಯಿತು? ಸ್ಟಾರ್ಟಿಂಗಲ್ಲಿ ಒಂದು 2ರಿಂದ 2.5 ತಿಂಗಳು ಸರ್. ಅಂದರೆ ಫಸ್ಟ್ ಅದು ಮಾರ್ಕೆಟಿಂಗ್ ಸೆಟಪ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳೋದು ಸರ್. ಅದು ಆ ಮಾರ್ಕೆಟಿಂಗ್ ಸೆಟಪ್ ಆಗೋವರೆಗೂ ನಮ್ಮ ಬಂಡವಾಳ ಸ್ವಲ್ಪ ಬರೋದು ಕಷ್ಟ ಸರ್. ಮಾರ್ಕೆಟ್ ಸೆಟಪ್ ಆಯ್ತು ಅಂದರೆ ನಾವು ರೆಗ್ಯುಲರ್ ಆಗಿ ಅರ್ನಿಂಗ್ಸ್ ಮಾಡ್ಬೋದು ಸರ್. ನಾವು ರಿಟರ್ನ್ ತೊಗೋಬೋದು ಅಲ್ಲಿ.
ಮಾರ್ಕೆಟ್ ಸೆಟ್ ಆಗಬೇಕಂದ್ರೆ ಒಂದು ತಿಂಗಳು 2 ತಿಂಗಳು ಟೈಮ್ ಬೇಕಾಗುತ್ತೆ. ಅದು ಡಿಪೆಂಡಿಂಗ್ ಮಾರ್ಕೆಟಿಂಗ್ ಏರಿಯಾದಲ್ಲಿ ಸರ್, ಅಲ್ಲಿ ಕಾಂಪಿಟೇಟರ್ ಎಷ್ಟು ಜನ ಇದ್ದಾರೆ, ಆ ಮಾರ್ಕೆಟಿಂಗಲ್ಲಿ ಎಷ್ಟು ಸೇಲ್ ಇದೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಸರ್. ಅದು ಕೆಲವೊಂದು ಏರಿಯಾದಲ್ಲಿ ಕೆಲವೊಂದು ಫಾಸ್ಟಾಗಿ ಸೆಟ್ ಆಗ್ಬೋದು, ಕೆಲವೊಂದು ಏರಿಯಾದಲ್ಲಿ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೋಬೋದು ಸರ್. ಅದು ಡಿಪೆಂಡಿಂಗ್ ಸರ್. ಅದು ನಾವು ಈ ಏರಿಯಾದಲ್ಲಿ ಇಷ್ಟೇ ಟೈಮ್ ತೊಗೊಳುತ್ತೆ ಅಂತ ಫಿಕ್ಸ್ ಹೇಳೋಕ್ಕಾಗಲ್ಲ ಸರ್. ಯಾಕಂದರೆ ನಾವೀಗ ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ ನಮ್ಮ ಹತ್ರದಲ್ಲಿ ನಮ್ಮ ತಾಲೂಕು ರಾಮದುರ್ಗದಲ್ಲಿ ಹೋದರೆ ನಾವು ಒಂದು ವಾರ 15 ದಿನದಲ್ಲಿ ಮಾರ್ಕೆಟ್ ಸೆಟ್ ಮಾಡಿದ್ವಿ ಸರ್ ಆ ಏರಿಯಾದಲ್ಲಿ. ಅದೇ ನಾವು ಸೌದತ್ತಿ ಈ ಕಡೆ ಎಲ್ಲ ಹೋಗ್ಬಿಟ್ಟು ಸರ್ ಒಂದು 2 ತಿಂಗಳು ಹೋದ್ರೂ ಮಾರ್ಕೆಟ್ ಸೆಟ್ ಆಗಿಲ್ಲ ಸರ್ ಅಲ್ಲಿ. ಯಾಕಂದ್ರೆ ಅಲ್ಲಿ ಜಾಸ್ತಿ ಸೇಲ್ ಮಾಡೋರೆಲ್ಲ ಜಾಸ್ತಿ ಇದ್ದಾರೆ ಸರ್, ಅಲ್ಲಿ ಕಾಂಪಿಟೇಷನ್ ಜಾಸ್ತಿ. ಅಲ್ಲಿ ನಾವು ಸೆಟ್ ಆಗ್ಬೇಕಂತಂದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸರ್. ಸೊ ಯಾಕಂದ್ರೆ ಒಂದು ಬಂಡವಾಳ ಇನ್ವೆಸ್ಟ್ ಮಾಡುವಾಗ ಇದನ್ನು ಯೋಚನೆ ಮಾಡಬೇಕಲ್ವಾ, ನಾವು ಎಷ್ಟು ದಿನದಲ್ಲಿ ಅಥವಾ ಎಷ್ಟು ತಿಂಗಳಲ್ಲಿ ಇದನ್ನು ವಾಪಸ್ ಪಡೀಲಿಕ್ಕೆ ಸಾಧ್ಯ ಅಂತ. ನಾನೊಂದು ಎಕ್ಸಾಂಪಲ್ ಕೇಳ್ತೀನಿ, ಯಾಕಂದ್ರೆ ನಮ್ಮ ವೀಕ್ಷಕರಿಗೆ ಅರ್ಥ ಆಗಬೇಕು ಅಂತ ಹೇಳೋ ಅನ್ನೋ ಕಾರಣಕ್ಕೆ. ಈಗ ಒಂದು ಮಷೀನ್ ಅಂತ ಹೇಳಿ ಬಂದಾಗ ನಾವು ಆಗಲೇ ಹೇಳಿದ್ವಿ 2.25 ಲಕ್ಷ ರೂಪಾಯಿ ಬೇಕು ವಿತ್ ರಾ ಮೆಟೀರಿಯಲ್ಸ್ ಅಂದರೆ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಸೇರಿಸಿ. ಆ 2.25 ಲಕ್ಷವನ್ನು ನಾವು ಪಡಿಬೇಕು ಅಂತ ಹೇಳಿದರೆ, ಈಗ ನೀವು ಹೇಳಿದಂಗೆ ಒಳ್ಳೆ ಮಾರ್ಕೆಟಿಂಗ್ ಮಾಡಿದೆ, ಒಳ್ಳೆ ಸೇಲ್ಸ್ ಬರುತ್ತೆ, ಪ್ರತಿದಿನ ಎಷ್ಟು ಕೆಜಿ ಉತ್ಪಾದನೆ ಮಾಡ್ಬೋದು ನಾವು ಒಂದು ಮಷೀನಿಂದ? ಒಂದು ಮಷೀನಿಂದ ನಾವು ಕರೆಕ್ಟಾಗಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮಾಡಿದ್ರೆ ಸರ್ ಒಂದು 40 ರಿಂದ 50 ಕೆಜಿ. 40 ರಿಂದ 50 ಕೆಜಿ ನಾವು 40 ಕೆಜಿ ಅಂತಾನೆ ಇಟ್ಕೊಳ್ಳೋಣ. 40 ಕೆಜಿ ನಾವು ಪ್ರೊಡಕ್ಷನ್ ಮಾಡ್ತೀವಿ, ಮಾರಾಟ ಕೂಡ ಹಂಗೆ ಆಗುತ್ತೆ ಅಂತ ಹೇಳಿದ್ರೆ ಎಷ್ಟು ಒಂದು 2 ತಿಂಗಳಲ್ಲಿ ರಿಕವರಿ ಮಾಡ್ಕೋಬೋದಾ? ಒಂದು 3 ರಿಂದ 4 ತಿಂಗಳು ಬೇಕೇ ಸರ್. 2.25 ಲಕ್ಷವನ್ನು ನಾವು ರಿಕವರಿ ಮಾಡ್ಕೋಬೇಕಿದೆ. ನೈಸ್ ಸರ್. ಸೊ 4 ತಿಂಗಳಂತೂ ಒಂದು ಸ್ವಲ್ಪ ತಾಳ್ಮೆಯಿಂದ 4-5 ತಿಂಗಳು. ಹೌದು ಸರ್, 4-5 ತಿಂಗಳು ನಮ್ದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀವಿ, ಅದಕ್ಕೋಸ್ಕರನೇ ನಾವು ಬಂಡವಾಳ ಹಾಕಿದೀವಿ ಅಂತ ತಿಳ್ಕೊಂಡ್ಬಿಡ್ಬೇಕು ಸರ್ ಫಸ್ಟ್. ಆಮೇಲೆ ನಮ್ದು ಲಾಭ ಸರ್ ಅದೆಲ್ಲ. ಹಾಗೆ ಇವಾಗ ಸ್ಟಾರ್ಟ್ ಮಾಡಿದ ತಕ್ಷಣ ನಾಳೆಯಿಂದನೇ ಲಾಭ ಸಿಗ್ಬೇಕಂದ್ರೆ ಸ್ವಲ್ಪ ಕಷ್ಟ ಸರ್ ಅದು. ಬಟ್ ಇದಕ್ಕೆ ಇನ್ನೊಂದು ಇಲ್ಲಿ ನಾನು ಆ್ಯಡ್ ಮಾಡುವಂಥದ್ದು, ಮಷಿನ್ಸ್ ಎಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸುಮಾರು 1,75,000 ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಓಕೆ. ಬಟ್ ನಾವು ಆ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಅಂತ ರಾ ಮೆಟೀರಿಯಲ್ಸ್ಗೆ ಹಾಕ್ತೀವಲ್ಲ 50,000 ರೂಪಾಯಿ, ಸೊ ಅದನ್ನಾದ್ರೂ ನಾವು 1 ತಿಂಗಳು 2 ತಿಂಗಳಲ್ಲಿ ರಿಕವರಿ ಮಾಡ್ಕೋಬೋದಾ? ಆರಾಮಾಗಿ ಮಾಡ್ಬೋದು ಸರ್, ಮಾಡ್ಬೋದು, ಅದನ್ನ ಮಾಡ್ಬೋದು ಸರ್. ಯಾಕಂದ್ರೆ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತಲ್ಲ ರಾ ಮೆಟೀರಿಯಲ್ಸ್ಗೆ, ಇದರಿಂದನೇ ಅದನ್ನ ಅಲ್ಲ ನಾವು ಮಾರಾಟ ಮಾಡಿರ್ತೀವಲ್ಲ ಸರ್, ಅದೇ ಅಮೌಂಟ್ ಮತ್ತೆ ರಿಟರ್ನ್ ನಮಗೆ ಸಿಗುತ್ತೆ. ನಾವು ಮಾರಾಟ ಮಾಡಿ ಈಗ 10,000 ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಸರ್, ಅದು ನಾವು ಮಾರಾಟ ಮಾಡಿದ್ಮೇಲೆ ಅದು ಲಾಭ ಹೆಚ್ಚಾಗೇ ಇರುತ್ತಲ್ಲ ಸರ್. ಅದು 12,000 ರಿಂದ 15,000 ಆಗೇ ಆಗುತ್ತೆ ಸರ್. ಅದು ಅವಾಗ ನಾವು ಅದನ್ನೇ ಮತ್ತೆ ಡಬಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಸರ್ ಅಲ್ಲಿ. ಓಕೆ. ಈಗ ಇಲ್ಲಿ ಬಂಡವಾಳ ಅಂತ ಹೇಳಿ ಬಂದಾಗ ನಾನು ಆಗಲೇ ಹೇಳಿದೆ 2.25 ಲಕ್ಷ ಅಂತ ಹೇಳೋದು ಸಣ್ಣ ಅಮೌಂಟ್ ಅಲ್ಲ ಬಹಳಷ್ಟು ಮಂದಿಗೆ. ಅಂದರೆ ಸಣ್ಣ ಮಟ್ಟದ ಬಿಸ್ನೆಸ್ಸನ್ನು ಮಾಡಬೇಕು ಅಥವಾ ಮನೆಯಲ್ಲೇ ಇದ್ಕೊಂಡು ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಇದು ಬಂಡವಾಳ ಹೊಂದಿಸ್ಕೊಳ್ಳೋದಕ್ಕೆ ಏನೇನು ದಾರಿಗಳಿದಾವೆ ಸರ್? ಹೆಂಗೆ ಬಂಡವಾಳ ಹೊಂದಿಸ್ಕೋಬಹುದು ಸರ್? ನಮ್ದು ಸ್ವಂತ ದುಡ್ಡಿದ್ರೆ ಫಸ್ಟ್ ಅದನ್ನ ಮಾಡ್ಕೊಳ್ಳೋದು ಬೆಸ್ಟ್ ಸರ್. 2.25 ಲಕ್ಷ ಇಟ್ಕೊಂಡು ಮಾಡೋದು ಬೆಸ್ಟ್. ಹೌದು ಸರ್. ಇಲ್ಲ ಅಂತಂದ್ರೆ ನಾವು ಲೋನ್ ಗಿನ್ ಎಲ್ಲ ಸಿಗುತ್ತೆ ಸರ್, ಬ್ಯಾಂಕಲ್ಲೆಲ್ಲ ಲೋನ್ ಎಲ್ಲ ಕೊಡ್ತಾರೆ ಸರ್. ನಮ್ಮ ಮಷಿನ್ ಮೇಲೆನೇ ನಾವು ಕೊಟೇಶನ್ ಎಲ್ಲ ರೆಡಿ ಮಾಡ್ಕೊಂಡು ಇದು ಮಾಡ್ಕೊಂಡ್ರೆ ಲೋನ್ ಎಲ್ಲ ಸಿಗುತ್ತೆ. ನೀವು ಲೋನ್ ಮಾಡಿದ್ರೆ ಆಯ್ತಾ ಇನಿಷಿಯಲ್? ಹೌದು ಸರ್, ಸ್ಟಾರ್ಟಿಂಗ್ ಅಲ್ಲಿ ಲೋನ್ ಮಾಡ್ಕೊಂಡಿದ್ದೀವಿ ಸರ್. ನಾವು ಬ್ಯಾಂಕಲ್ಲಿ ಲೋನ್ ಮಾಡ್ಕೊಂಡಿದ್ದೀವಿ ಸರ್, ಜನರಲ್ ಲೋನ್ ಆಗಿ ತಗೊಂಡಿದ್ವಿ. ಜನರಲ್ ಆಗಿ ಎಷ್ಟು ಲೋನ್ ತಗೊಂಡಿದ್ರಿ ನೀವು ಅವಾಗ? 1.5 ಲಕ್ಷ ತಗೊಂಡಿದ್ದೀವಿ ಸರ್. ಎಷ್ಟಿತ್ತು ಸರ್ ಅವಾಗ ಪರ್ಸೆಂಟೇಜ್ ಎಲ್ಲ? ಅವಾಗೆಲ್ಲ ಸರ್ ಅದು 9.5% ಎಲ್ಲ ಇತ್ತು ಸರ್ ಇಂಟ್ರೆಸ್ಟ್. ಆದರೆ ಅದೆಲ್ಲ ನಾವು ಕಂಪ್ಲೀಟ್ ತುಂಬ ಅಷ್ಟೊತ್ತಿಗೆ ಅಂದರೆ ಒಂದು 11% ಎಲ್ಲ ಬಂದು ನಿಂತಿತ್ತು ಸರ್ ಅದು. 1.5 ಲಕ್ಷ ತಗೊಂಡಿದ್ದು ನೀವು 2.5 ಲಕ್ಷ ಕಟ್ಟಿದ್ರಾ? 2 ಲಕ್ಷದ ಮೇಲೆ ಹೆಚ್ಚು ಕಡಿಮೆ ಕಟ್ಟಿ. ಎಷ್ಟು ಟೈಮ್ ಬೇಕಾಯ್ತು ನಿಮಗೆ ಅದನ್ನು ತೀರ್ಸಕ್ಕೆ ಸರ್? ನಾವು ಸ್ಟಾರ್ಟ್ ಮಾಡಿದ ನಡುವೆ ಎಲ್ಲ ಲಾಕ್ಡೌನ್ ಓದಿದೆಲ್ಲ ಬಂತಲ್ಲ ಸರ್, ಸ್ವಲ್ಪ ಅವಾಗೆಲ್ಲ ಸ್ವಲ್ಪ ಲೇಟ್ ಆಯಿತು. ಹೆಚ್ಚು ಕಡಿಮೆ ಒಂದು ವರ್ಷದಲ್ಲಿ 1.5 ವರ್ಷ ತೀರ್ಸಿದೀವಿ ಸರ್. ಸೊ ಈಗ ಸರ್ಕಾರದಿಂದ ಏನಾದ್ರು ಲೋನ್ ಸಿಗುತ್ತಾ ಸರ್ ಇದಕ್ಕೆ, ಈ ಬಿಸ್ನೆಸ್ಗೆ? ಅಂದ್ರೆ ಮನೆಯಲ್ಲೇ ಮಾಡುವಂತ ಬಿಸ್ನೆಸ್ ಆಗಿರೋದ್ರಿಂದ ಇದು ಗೃಹ ಉದ್ಯೋಗ ಅಲ್ಲ ಸರ್ ಇದು. ಆ ಸ್ಕೀಮಲ್ಲಿ ಲೋನ್ ಸಿಗುತ್ತೆ ಸರ್. ಈಗ ಸಣ್ಣ ಪ್ರಮಾಣದಲ್ಲಿ ಮಾಡ್ತೀವಿ ಅಂದ್ರೆ 1.5 ಲಕ್ಷವರೆಗೂ ಆರಾಮಾಗಿ ಲೋನ್ ಸಿಗುತ್ತೆ ಸರ್, ಏನು ತೊಂದರೆ ಇಲ್ಲ. ಎಲ್ಲಿ ಸಿಗುತ್ತೆ ಸರ್? ಯಾವ ತರ ಅಪ್ಲೈ ಮಾಡ್ಬೋದು? ಯಾವುದೇ ಬ್ಯಾಂಕಲ್ಲಿ ತಗೋಬೋದು ಸರ್, ಯಾವುದು ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ. ಏನು ಅಂತೇಳಿ ಕೇಳಬೇಕಲ್ಲಿ? ನಾವು ಇದು ಅಗರಬತ್ತಿ ಬಿಸ್ನೆಸ್ ಮಾಡ್ತೀವಿ ಅಂತಾನೆ ಕೇಳ್ಬೋದು ಸರ್, ಏನು ತೊಂದರೆ ಇಲ್ಲ. ಅಗರಬತ್ತಿ ಬಿಸ್ನೆಸ್ಗೋಸ್ಕರನೇ ಕೊಡ್ತಾರೆ ಸರ್ ಅಲ್ಲಿ. ಅಂದ್ರೆ ಬಿಸ್ನೆಸ್ ಲೋನ್ ಅಂತಾನೆ ಕೊಡ್ತಾರೆ? ಬಿಸ್ನೆಸ್ ಲೋನ್ ಅಂತಾನೆ ಕೊಡ್ತಾರೆ ಸರ್. ಓಕೆ. ಸೊ ಇದರಲ್ಲಿ ಮುದ್ರಾ ಲೋನು ಆ ಥರದ್ದೇನ? ಮುದ್ರಾ ಲೋನಲ್ಲಿ ಕೊಡ್ತಾರಲ್ಲ ಸರ್, ಮುದ್ರಾ ಲೋನಲ್ಲಿ ಯಾವ ಬಿಸ್ನೆಸ್ಗಾದ್ರೂ ಕೊಡ್ತಾರೆ ಸರ್. ಮುದ್ರಾ ಲೋನ್ ಅಂದ್ರೆ ಅದರಲ್ಲೂ ಅಪ್ಲೈ ಮಾಡ್ಬೋದು ಸರ್. ಅದು ಮುದ್ರಾ ಲೋನಲ್ಲೂ ಸಿಗುತ್ತೆ ಸರ್ ಅದರಲ್ಲಿ. ಈಗ ನಾನು ಕೇಳಿದ್ ಯಾಕೆ ಅಂತ ಹೇಳಿದ್ರೆ, ಈಗ ಹೊಸದಾಗಿ ಈಗ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಬರುವಂಥವ್ರಿಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗಿರಲ್ಲ, ಎರಡನೇದಾಗಿ ಅಲ್ಲಿ ಲೋನ್ ಕೊಡಬೇಕು ಅಂತ ಹೇಳಿದ್ರೆ ದಾಖಲೆಗಳನ್ನು ಕೊಡಲೇಬೇಕಾಗತ್ತೆ ಅಥವಾ ಶ್ಯೂರಿಟಿ ಕೊಡಬೇಕಾಗತ್ತೆ. ಸೊ ಈಗ ಈ ಬಿಸ್ನೆಸ್ ಅಂತ ಹೇಳಿ ಬಂದಾಗ ನಾವು ಒಂದು ಮಷಿನ್ ತಗೊಂಡು ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಏನಾದ್ರು ದಾಖಲೆಗಳು ಕೇಳ್ತಾರಾ? ದಾಖಲೆಗಳು ಮಿನಿಮಮ್ ಶ್ಯೂರಿಟಿ ಅಂತೂ ಯಾರಾದರೂ ತಗೊಳ್ತಾರೆ ಸರ್ ಅಲ್ಲಿ. ಸ್ವಲ್ಪ ನಾವು ಮಷೀನ್ಸ್ ಎಲ್ಲ ಇದು ಮಾಡ್ತೀವಿ ಅಂದ್ರೆ ಅದು ಕೊಟೇಶನ್ ಎಲ್ಲ ತಗೋತಾರೆ ಸರ್. ಅದು ಏನೇನು ಕೊಡಬೇಕು ಅಂತ ಹೇಳ್ಬೋದಾ? ಒಂದು ಕೊಟೇಶನ್ ನೀವು ಹೇಳಿದ ಮಷಿನ್ ಕೊಟೇಶನ್ ಸರ್. ಅಲ್ಲಿ ಈಗ ನಾವು ಕಡಿಮೆ ಲೋನ್ ತಗೋತೀವಿ ಅಂದ್ರೆ 1 ಲಕ್ಷದವರೆಗೆ ಆದ್ರೆ ಜಾಸ್ತಿ ಏನಷ್ಟು ಡಾಕ್ಯುಮೆಂಟ್ಸ್ ಏನು ಕೇಳಲ್ಲ ಸರ್ ಅಲ್ಲಿ. ನಮ್ದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಮಷಿನ್ ಕೊಟೇಶನ್, ಮತ್ತೆ ನಾವು ಅದ್ರ ಜೊತೆ ಏನೇನೆಲ್ಲ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅದೆಲ್ಲನೂ ಅಲ್ಲಿ ಸ್ವಲ್ಪ ದಾಖಲೆ ಕೊಡ್ಬೇಕಾಗುತ್ತೆ ಸರ್ ಅಷ್ಟೇ. ಮತ್ತೆ ನಾವು ಹಳ್ಳಿಲೆಲ್ಲ ಮಾಡ್ತೀವಿ ಅಂದ್ರೆ ಪಂಚಾಯತಿಲಿ ಒಂದು ಇದು ಕೊಡ್ತಾರೆ ಸರ್ ನಮ್ಗೆ, ಒಂದು ಅಪ್ರೂವಲ್, ಒಂದು ಅಂದ್ರೆ ಪರ್ಮಿಷನ್ ಲೆಟರ್ ಸರ್.
ಅಂದರೆ ಉದ್ಯೋಗನ ನಾವು ಇದು ಮಾಡ್ತಾ ಇದೀವಿ ಅಂತ ಒಂದು ಪರ್ಮಿಷನ್ ತೊಗೋಬೇಕಾಗುತ್ತೆ ಸರ್. ಅದೊಂದು ಲೆಟ್ರ್ ಕೇಳ್ತಾರೆ ಸರ್. ಅದನ್ನು ಅಷ್ಟು ಕೊಟ್ಟರೆ ಸಾಕು ಸರ್ ಸ್ಟಾರ್ಟಿಂಗಲ್ಲಿ. ಅಷ್ಟು ಕೊಟ್ಟರೆ 1-1.5 ಲಕ್ಷ, 1 ಲಕ್ಷದವರೆಗೂ ಆರಾಮಾಗಿ ಸಿಗುತ್ತೆ ಸರ್ ಲೋನ್. ಏನು ತೊಂದರೆ ಇಲ್ಲ. ಸೊ ಸಣ್ಣ ಮಟ್ಟದ ಲೋನಿಗೆ ಪರವಾಗಿಲ್ಲ. ಬಟ್ ಒಂದು ಸ್ವಲ್ಪ ಈಗ 10 ಲಕ್ಷ 15 ಲಕ್ಷ ಇನ್ವೆಸ್ಟ್ ಮಾಡ್ತೀವಿ ಅಂತೇಳಿ ಬಂದರೆ ಅವಾಗ ಏನೇನು ಕೊಡಬೇಕಾಗ್ಬೋದು? ಅವಾಗ ಸರ್ ಅದು ಲೋನ್ದು ಪ್ರೊಸೀಜರ್ ಎಲ್ಲ ಇರುತ್ತಲ್ಲ ಸರ್. ಈಗ ಮುದ್ರಾ ಲೋನ್ ಎಲ್ಲ ಹೋಗ್ಬೇಕಂತಂದ್ರೆ ಸರ್ ಎಲ್ಲ ಅದು ಇದು ಪ್ರಾಜೆಕ್ಟ್ ಇದೆಲ್ಲ ಮಾಡಿಸ್ಬೇಕಾಗತ್ತೆ ಸರ್. ಇದೆಲ್ಲ ಅಂದರೆ ನಾವು ಅಗರಬತ್ತಿ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ಮಾಡಿಸ್ಕೋಬೇಕಾಗತ್ತೆ. ಅದು ಸೇಮ್ ಇದು ಕೊಟೇಶನ್ ಇದೆಲ್ಲ ಕಾಮನ್ ಆದಂತೆ ಸೇಮ್ ಇರುತ್ತೆ ಸರ್ ಅದೆಲ್ಲ ಓದಿರೋದು. ನೀವು ಅಪ್ಲೈ ಮಾಡಿದಾಗ ಈ ಮಷಿನ್ ಇದ್ದು ದಾಖಲೆಗಳೆಲ್ಲ ಕೊಟ್ಟಿದ್ರಾ? ಹಾಂ ಸರ್, ಕೊಟೇಶನ್ ಎಲ್ಲ ಕೊಟ್ಟಿದ್ದೀವಿ ಸರ್. ಎಷ್ಟು ಕೊಡ್ತಾರೆ ಈಗ? ಕೊಟೇಶನ್ 1,20,000 ಇದೆ ಅಂತ ಹೇಳಿದ್ರೆ ಎಷ್ಟು ಲೋನ್ ಸಿಗುತ್ತೆ ಅದರಲ್ಲಿ? ಈಗ 1,20,000 ಪ್ಲಸ್ ಅದು GST ಎಲ್ಲ ಇರುತ್ತೆ ಸರ್. ಅದು ಅಂದರೆ ಅದು ಮಷಿನ್ ಎಷ್ಟು ಇರುತ್ತಲ್ಲ ಸರ್ ಅಷ್ಟು ಕೊಡ್ತಾರೆ ಸರ್. ಇವಾಗ ಅಷ್ಟು ಸಿಗುತ್ತೆ ಸರ್ ಲೋನ್. ಈಗ ನಾವು 1.5 ಲಕ್ಷದ ಫುಲ್ ಈಗ ಅಂದರೆ ರಾ ಮಟೀರಿಯಲ್ ಇದೆಲ್ಲ ಸೇರಿಸಿ 1.5 ಲಕ್ಷನ ಕೊಟೇಶನ್ ರೆಡಿ ಮಾಡಿದರೆ ನಮ್ಮ ಕಡೆಯಿಂದ ಸ್ವಲ್ಪ ಅಮೌಂಟ್ ತುಂಬಿಸ್ಕೊಂತಾರೆ ಸರ್ ಅವರು. ಅಂದರೆ ಒಂದು 10,000-15,000 ನಮ್ಮ ಕಡೆಯಿಂದ ತುಂಬಿಸ್ಕೊಂಡು ಉಳಿದಿರೋದು ಪೂರ್ತಿ ಅಮೌಂಟನ್ನ ಲೋನ್ ಮಾಡಿಕೊಡ್ತಾರೆ ಸರ್. ಸೊ ಲೋನ್ ಈಸಿಯಾಗಿ ತಗೋಬೋದು ಅಲ್ವಾ? ಮತ್ತು ನೀವು ಕರೆಕ್ಟಾಗಿ ಕೆಲಸ ಮಾಡಿದರೆ 4-5 ತಿಂಗಳಲ್ಲೇ ಲೋನ್ ಕ್ಲಿಯರ್ ಮಾಡ್ಬೋದು. ಎಸ್. ಸೊ ಈಗ ಇದಾದಮೇಲೆ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಕ್ಕೆ ಏನಾದರೂ ಕಂಪನಿ ರಿಜಿಸ್ಟ್ರೇಷನ್ ಅಂತೇಳಿ ಏನಾದ್ರು ಮಾಡಬೇಕಾ? ದೊಡ್ಡ ಪ್ರಮಾಣದಲ್ಲಿ ಮಾಡಿದರೆ GST ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೋಬೇಕಾಗುತ್ತೆ ಸರ್. 1 ಮಷಿನ್ 2 ಮಷಿನ್ ಮ್ಯಾಕ್ಸಿಮಮ್ 3 ಮಷಿನ್ವರೆಗೂ ಅಷ್ಟೆಲ್ಲ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಸರ್. ಯಾಕಂದ್ರೆ ಈಗ ನಿಮ್ಮದೇ ಈಗ ಅಮೃತ ಅಗರಬತ್ತಿ ಅಂತೇಳಿ ನೀವು ಮಾಡಿದ್ದೀರಾ ಅಲ್ವಾ? ಆ GST ಎಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಿ. ಈಗ ನಾನು ಒಂದು ಮಷೀನನ್ನು ನೀವು ಸ್ಟಾರ್ಟ್ ಮಾಡಿದ್ರಲ್ಲ, ಒಂದು ಮಷೀನ್ ಒಂದಿಗೆ ಅವಾಗಲೇ ಈ ಕಂಪನಿ ರಿಜಿಸ್ಟ್ರೇಷನ್ ಮಾಡಿದ್ರೆ? ಹೌದು ಸರ್, ನಾವು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ದೊಡ್ಡದು ಮಾಡ್ಬೇಕಂತ ಪ್ಲಾನಿಂಗ್ ಅಲ್ಲಿ ಇದ್ದಿದ್ದಕ್ಕೋಸ್ಕರ ಸ್ಟಾರ್ಟಿಂಗ್ ಅಲ್ಲೇ ಮಾಡ್ಕೊಂಡಿದ್ವಿ ಸರ್ ನಾವು. ಆದ್ರೆ 1 ಮಷಿನ್ 2 ಮಷಿನ್ ಮಾಡ್ಬೇಕಾದ್ರೆ ಅದೇನು ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ ಸರ್. ನಾವು ಲೋಕಲ್ ಅಲ್ಲೇ ಮಾರ್ಕೆಟಿಂಗ್ ಮಾಡ್ತೀವಿ. ಓಕೆ ಸರ್, ಈ ಬಿಸ್ನೆಸ್ಗೆ ರಿಜಿಸ್ಟ್ರೇಷನ್ ಅಂತ ಹೇಳಿದ್ರೆ ಇಷ್ಟೇ ಅಲ್ವಾ? ಬೇರೆ ಏನು ರಿಜಿಸ್ಟ್ರೇಷನ್ ಬೇಕಾಗಲ್ಲ? ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ಮಾತಾಡಬೇಕಾಗಿರೋದು ಲೈಸೆನ್ಸ್ ಬಗ್ಗೆ. ಸೊ ಈ ಅಗರಬತ್ತಿ ಬಿಸ್ನೆಸ್ಸನ್ನು ನಾವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಬಂದರೆ ಏನೇನು ಲೈಸೆನ್ಸ್ಗಳು ಬೇಕಾಗುತ್ತೆ? ಇದು ಫ್ಯಾಕ್ಟ್ರಿ ಲೈಸೆನ್ಸ್ ಅಂತ ಹೇಳ್ತೀವಿ, ಅದು ಬೇಕಾಗುತ್ತಾ? ಫ್ಯಾಕ್ಟ್ರಿ ಲೈಸೆನ್ಸ್ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಮಾಡಿಸ್ಕೋಬೇಕು ಸರ್ ಅದನ್ನು. ಈಗ ನಾವು ಹಳ್ಳಿಲೆಲ್ಲಾದ್ರೂ ಮಾಡೋದಾದ್ರೆ ಸರ್ ಪಂಚಾಯತಿಯಲ್ಲಿ ನಮಗೆ ಉದ್ಯೋಗ ಲೈಸೆನ್ಸ್ ಅಂತ ಕೊಡ್ತಾರೆ ಸರ್. ಅದೊಂದು ಮಾಡಿಸ್ಕೋಬೇಕು ಸರ್ ನಾವು ಪಂಚಾಯತಿಯಿಂದ. ಮತ್ತು ಸ್ವಲ್ಪ ಸಿಟಿಲೆಲ್ಲ ಆದರೆ ಕಾರ್ಪೊರೇಷನ್ನೆಲ್ಲ ಕೊಡ್ತಾರೆ ಸರ್. ಅದೊಂದು ಮಾಡಿಸ್ಕೊಂಡ್ಬಿಟ್ರೆ ಬೆಸ್ಟ್ ಸರ್. ಸೊ ನೀವು ಇಲ್ಲಿ ಸ್ಟಾರ್ಟ್ ಮಾಡುವಾಗ ಏನೇನು ಲೈಸೆನ್ಸ್ ಮಾಡಿಸ್ಕೊಂಡು? ನಾವು ಪಂಚಾಯತಿ ಲೈಸೆನ್ಸ್ ಮಾತ್ರ ಮಾಡ್ತೀವಿ. ಏನದು ಪಂಚಾಯತ್ ಲೈಸೆನ್ಸ್ ಅಂದ್ರೆ? ಪಂಚಾಯತಿಯಲ್ಲಿ ನಾವು ಈ ತರ ಒಂದು ಉದ್ಯೋಗ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಸರ್, ಅಲ್ಲಿ ಉದ್ಯೋಗಕ್ಕೆ ಲೈಸೆನ್ಸ್ ಅಂತ ಕೊಡ್ತಾರೆ ಸರ್. ಅಲ್ಲಿ ಅಂದ್ರೆ ಇವರು ಈ ಉದ್ಯೋಗನ ಮಾಡ್ಬೋದು, ಯಾವುದೇ ರೀತಿ ಅಂದ್ರೆ ಬೇರೆಯವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಇವರು ಆ ಉದ್ಯೋಗನ ಊರಲ್ಲಿ ಮಾಡ್ಬೋದು ಅಂತ ಒಂದು ಪರವಾನಗಿ ಸರ್ ಅದು. ಓಕೆ, ನೀವು ಅದಕ್ಕೆ ಅವ್ರಿಗೆ ಏನಾದ್ರು ದಾಖಲೆಗಳನ್ನು ಕೊಡಬೇಕಾಗತ್ತಾ ಅಥವಾ ಅಶ್ಯೂರೆನ್ಸ್ ಕೊಡ್ಬೇಕು ಸರ್? ದಾಖಲೆಗಳಂದ್ರೆ ನಮ್ಮ ಪರ್ಸನಲ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕಾಗುತ್ತೆ ಸರ್ ಅವ್ರಿಗೆ. ನಮ್ದು ಇದು ಆಧಾರ್ ಕಾರ್ಡು ಇದೆಲ್ಲ ಫೋಟೋ ಇದೆಲ್ಲ ತಗೋತಾರೆ ಸರ್ ಅಲ್ಲಿ. ಮತ್ತೆ ಅವರೊಂದು ಲೆಟ್ರು ಕೊಡ್ತಾರೆ ಸರ್ ನಮ್ಗೆ. ಅದನ್ನ ಅಂದ್ರೆ ಅದರಲ್ಲೆಲ್ಲ ಮೆನ್ಷನ್ ಮಾಡಿ ಕೊಟ್ಟಿರ್ತಾರೆ ಸರ್. ಅಗರಬತ್ತಿ ಉದ್ಯೋಗನ ಪ್ರಾರಂಭ ಮಾಡ್ತಾ ಇದ್ದಾರೆ, ಅದು ಒಂದು ವರ್ಷಕ್ಕೆ 1 ವರ್ಷ ಸಾರಿ ಮತ್ತೆ ರಿನ್ಯೂವಲ್ ಮಾಡ್ಕೊಂತ ಇರ್ಬೇಕು ಸರ್ ಅದನ್ನು. ಕೆಲವೊಂದು ಇದೆಲ್ಲ ಅಕ್ಕಪಕ್ಕದವರಿಂದನೂ ಕೂಡ NOC ತಗೋಬೇಕು ಅಂತ ಹೇಳ್ತಾರೆ. ಸೊ ಇದರಲ್ಲಿ ಆ ಥರ ಏನಾದ್ರು ಇದೆಯಾ? ಏನು ಆ ಥರ ಬೇರೆಯವ್ರಿಗೆ ಡಿಸ್ಟರ್ಬೆನ್ಸ್ ಆಗುವಂಥ ಉದ್ಯೋಗ ಏನೂ ಅಲ್ಲ ಸರ್ ಇದು. ಬೇರೆಯವ್ರಿಗೆ ಹಾನಿ ಆಗೋ ಥರದ್ದು ಉದ್ಯೋಗನೂ ಅಲ್ಲ ಸರ್. ಇಲ್ಲಿ ಕೆಮಿಕಲ್ ಎಲ್ಲ ಏನು ಯೂಸ್ ಮಾಡ್ತಾ ಇಲ್ಲ, ಮಷಿನ್ಗಳು ಏನು ಜಾಸ್ತಿ ಸೌಂಡ್ ಎಲ್ಲ ಮಾಡಲ್ಲ ಸರ್ ಇಲ್ಲಿ. ಅದು ಹಂಗಿರೋದ್ರಿಂದ ಬೇರೆಯವ್ರದ್ದೆಲ್ಲ ಪರ್ಮಿಷನ್ ತಗೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಬಟ್ ಇಲ್ಲಿಗ ಫ್ಯಾಕ್ಟ್ರಿ ಲೈಸೆನ್ಸ್ ಅಂತೆಲ್ಲ ಏನು ಬೇಕಾಗಲ್ಲ, ಮನೆಯಲ್ಲೇ ಮಾಡುವಾಗ ಅದೊಂದು ಪಂಚಾಯತಿಂದ ಒಂದು ಪರ್ಮಿಷನ್ ಲೆಟರ್ ತೊಗೊಂಡ್ರೆ ಸಾಕು ಸರ್, ಅಷ್ಟೇ. ಈಗ ಸಿಟಿಯಲ್ಲಾದ್ರೆ ಅದೇ ಅಲ್ಲಿ ಅದು ಸೇಮ್ ಪ್ರೊಸೀಜರ್ ಸರ್. ಅಲ್ಲಿ ಇಲ್ಲಿ ಪಂಚಾಯತಿಯಲ್ಲಿ ಏನು ಕೊಡ್ತಾರಲ್ಲ ಸರ್ ಅದನ್ನೇ ಕಾರ್ಪೊರೇಷನಲ್ಲಿ ಕೊಡ್ತಾರೆ ಸರ್. ಅದೊಂದು ಲೈಸೆನ್ಸ್ ಇದ್ರೆ ನಮಗೊಂದು ಪರವಾನಗಿ ಇದ್ದಂಗೆ ಸರ್ ಅದು. ಆ ಲೈಸೆನ್ಸ್ಗೆ ನೀವು ನಿಮ್ಮ ಪರ್ಸನಲ್ ಡಾಕ್ಯುಮೆಂಟ್ಸ್ ಕೊಡಬೇಕು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಆಮೇಲೆ ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಲ್ವಾ, ಇದ್ರ ಬಗ್ಗೆ ಎಲ್ಲ ದಾಖಲೆಗಳನ್ನು ಕೊಡಬೇಕಾಗತ್ತೆ. ಪಂಚಾಯತಿ ಕೊಟ್ಟರೆ ಎಷ್ಟು ದಿನ ತಗೊಳ್ತಾರೆ? ನಿಮಗೊಂದು 2 ಡೇಸಲ್ಲಿ ಕೊಡ್ತಾರೆ ಸರ್. 2 ಡೇಸಲ್ಲಿ ಪರ್ಮಿಷನ್ ಕೊಟ್ಬಿಡ್ತಾರೆ. ಅಲ್ಲೇನಾದ್ರು ಚಾರ್ಜ್ ಫೀಸ್ ಕಟ್ಟೋದು? ಫೀಸ್ ಇರುತ್ತೆ ಸರ್ ಅಲ್ಲಿ. ಎಷ್ಟಿರುತ್ತೆ ಸುಮಾರು? ನಾವು ಒಂದು 1,000 ರೂಪೀಸ್ ತೊಗೊಂಡಿದ್ದೇವೆ ಸರ್ ಅಷ್ಟೇ. 1,000 ರೂಪೀಸ್. ಒಂದು ಸ್ವಲ್ಪ ಚೇಂಜಸ್ ಆಗಿರ್ಬೋದು ಅಲ್ವಾ? ಆಗಿರ್ಬೋದು ಸರ್. ಈಗ ಮನೆಯಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಈ ಲೈಸೆನ್ಸ್ ಪಡೆಯೋದು ಅಗತ್ಯನಾ? ಅಂದ್ರೆ ಒಂದು ಉದ್ಯೋಗ ಅಂತ ಮಾಡ್ತಾ ಇದೀವಿ ಅಂದಮೇಲೆ ಅದು ಲೈಸೆನ್ಸ್ ಪರ್ಮಿಷನ್ ತೊಗೊಂಡ್ಬಿಟ್ರೆ ಬೆಸ್ಟ್ ಸರ್. ಅಲ್ಲ, ಒಂದು ಮೆಷಿನ್ ಎಲ್ಲ ಇರುವಾಗ 2 ಮೆಷಿನ್ ಇರುವಾಗ ಬೇಕಾ ಅಂತ ಬಂದ್ಬಿಡುತ್ತೆ. ಅಂದ್ರೆ ಬೇಕಂತಂದ್ರೆ ಸರ್ ಅದು ಇದ್ರೆ ಬೆಸ್ಟ್, ಇಲ್ಲಾಂದ್ರೆ ಏನು ತೊಂದರೆ ಇಲ್ಲ ಸರ್. ಯಾಕಂದ್ರೆ ಇದು ಗೃಹ ಉದ್ಯೋಗ, ಏನು ತೊಂದರೆ ಇಲ್ಲ. ಆದ್ರೆ ಆ ಥರದೊಂದು ಪರ್ಮಿಷನ್ ಇದ್ರೆ ಯಾರ ಕಡೆಯಿಂದ ನಮಗೇನು ತೊಂದರೆ ಇಲ್ಲ ಅಂತ. ಇಲ್ಲಾಂದ್ರೆ ಬಂದು ಆಗ ಸುಮ್ಮನೆ ಯಾರು ಇಲ್ಲ ಕಿರಿಕಿರೆಲ್ಲ ಬೇಡ ಅಂತ ಹೇಳಿ ಸರ್. ಅಕ್ಕಪಕ್ಕದವ್ರು ಏನಾದ್ರು ಕಂಪ್ಲೇಂಟ್ ಮಾಡೋ ಚಾನ್ಸಸ್ ಇರ್ತಾವಲ್ಲ, ಒಂದು ಸ್ವಲ್ಪ ಸೌಂಡ್ ಬರುತ್ತಲ್ಲ ಇದೊಂಚೂರು? ಅಷ್ಟೇನು ಸೌಂಡ್ ಬರಲ್ಲ ಸರ್ ಅದು. ಬೇರೆಯವ್ರಿಗೆ ಡಿಸ್ಟರ್ಬ್ ಆಗೋಷ್ಟು ಸೌಂಡ್ ಏನಿರಲ್ಲ ಸರ್. ಆಮೇಲೆ ಈ ಬಿಸ್ನೆಸ್ಗೆ ಪೊಲ್ಯೂಷನ್ ಸರ್ಟಿಫಿಕೇಟ್ ಏನಾದ್ರು ಬೇಕಾಗುತ್ತಾ? ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನಿಲ್ಲ ಸರ್. ಆ ಥರ ಪೊಲ್ಯೂಷನ್ ಆಗುವಂಥ ಮಟೀರಿಯಲ್ ಏನಿರಲ್ಲ ಸರ್ ಇಲ್ಲಿ, ಅದನ್ನ ಅವಶ್ಯಕತೆ ಇಲ್ಲ ಸರ್. ಓಕೆ, ಸೌಂಡು ಅಥವಾ ಇದು ಸ್ಮೆಲ್ಲು ಅದೆಲ್ಲ ಏನೂ ಇಲ್ಲ? ಸ್ಮೆಲ್ ಅಂತ ಅದು ಸೆಂಟಲ್ಲಿ ಹಾಕ್ತಿಲ್ಲ ಸರ್, ಸ್ಮೆಲ್ ಬರುತ್ತೆ. ಆದರೆ ಬೇರೆಯವ್ರಿಗೆಲ್ಲ ತೊಂದರೆ ಆಗೋ ಥರ ಏನಿರಲ್ಲ ಸರ್, ಏನು ತೊಂದರೆ ಈ ಮನೆ ಒಳಗಡೆ ಇರುತ್ತೆ ಅದು. ಸೂಪರ್.
ಆಮೇಲೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಹೇಳಿ ಏನಾದ್ರು ಇದನ್ನ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತಾ? ನಾವು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡ್ಕೊಳ್ಳೇಬೇಕು ಸರ್. ಮನೇಲಾದ್ರೆ ಬೇಡ? ಇಲ್ಲ ಬೇಡ ಸರ್ ಮನೇಲಿ. ಒಂದು 5 ನೀವು ಆಗ್ಲೇ ಹೇಳಿದಂಗೆ ಒಂದು 10 ಮೆಷಿನ್, ಒಂದು 5 ಮಷೀನಿಂದ ನಾವು ಜಾಸ್ತಿ ಮಾಡ್ತೀವಿ ಅಂದ್ರೆ ಆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಪರ್ಮಿಷನ್ ತಗೋಬೇಕು ಸರ್, ಅದು ಲೈಸೆನ್ಸ್ ಮಾಡ್ಕೋಬೇಕಾಗುತ್ತೆ ಸರ್ ನಾವು. ಆಮೇಲೆ ಸರ್ ಇದಕ್ಕೆ EPF ಅಥವಾ ESI ಈ ತರದ ರಿಜಿಸ್ಟ್ರೇಷನ್ಸ್ ಏನಾದ್ರು ಬೇಕಾಗುತ್ತಾ ಸರ್? ನಮ್ಮ ಮನೇಲೆ ಸ್ಟಾರ್ಟ್ ಮಾಡೋದಾದ್ರೆ ಅದರದೆಲ್ಲ ಅವಶ್ಯಕತೆ ಏನಿಲ್ಲ ಅನ್ಸುತ್ತೆ ಸರ್. ಯಾಕೆ ಮನೇಲಿ ನಾವೇ ಎಲ್ಲ ಕೆಲಸ ಮಾಡ್ತಿರ್ತೀವಲ್ಲ. ESI PF ಅಂದ್ರೆ ನಾವು ಹೊರಗಡೆ ಲೇಬರ್ಸ್ ಎಲ್ಲ ತಗೊಂಡ್ರೆ ಅವ್ರಿಗೆ ESI PF ಎಲ್ಲ ಮಾಡ್ಬೇಕಾಗುತ್ತೆ. ಬಟ್ ಎಷ್ಟು ಮೆಷಿನ್ ಇದ್ರೆ ಹೊರಗಡೆಯಿಂದ ಜನ ಬೇಕಾಗುತ್ತೆ ಅಂದ್ರೆ ಕಾರ್ಮಿಕರನ್ನ ಇಟ್ಕೋಬೇಕಾಗುತ್ತೆ ಸರ್? ನೋಡಿ, ನಾವು ನಮ್ಮ ಮನೇಲಿ 3 ಮಷೀನ್ ಇದೆ ಅಂತಂದ್ರೆ ನಾವು ಹೊರಗಡೆಯಿಂದ ಒಬ್ಬರು ಅಷ್ಟೇ ಬರ್ತಾರೆ ಸರ್ ಕೆಲಸಕ್ಕೆ, ಉಳಿದಿದ್ದೆಲ್ಲ ನಮ್ಮ ಮನೆಯವರೇ ಮಾಡ್ಕೊಂತೀವಿ ಸರ್ ನಾವು. ಅವ್ರ ಮನೇಲಿ ಎಷ್ಟು ಜನ ಮೆಂಬರ್ಸ್ ಇರ್ತಾರೆ ಅದ್ರ ಮೇಲೆ ಇದೆಯಲ್ಲ ಸರ್. ಬಟ್ ಈಗ ಜಾಸ್ತಿ ಈಗ ಒಂದು 5 ಮಿಷನ್ 10 ಮಿಷನ್ ಎಲ್ಲ ಇಡ್ತೀವಿ, ಒಂದು 10 ಜನ ಕಾರ್ಮಿಕರು ಬೇಕಾಗುತ್ತೆ ಅಂತ ಹೇಳಿದ್ರೆ ಈ ರಿಜಿಸ್ಟ್ರೇಷನ್ ಎಲ್ಲ ಮಾಡಬೇಕಾಗುತ್ತೆ. ಬೇರೆ ಲೇಬರ್ಸ್ ಎಲ್ಲ ತಗೊಂಡು ಸರ್ ಅವ್ರಿಗೆ ESI PF ಅದು ಗೌರ್ಮೆಂಟ್ ರೂಲ್ ಪ್ರಕಾರ ಮಾಡಬೇಕಾಗುತ್ತೆ ಸರ್ ಅದನ್ನು. ಓಕೆ, ನೀವೇನು ಆ ಥರದ್ದು ಏನು ಮಾಡ್ತಾ ಇಲ್ಲ ಇವಾಗ, ಸೂಪರ್. ಬಟ್ ನಾನು ಯಾಕೆ ಇದನ್ನು ಕೇಳಿದೆ ಅಂತ ಹೇಳಿದ್ರೆ, ಇದು ಹೆಂಗಿರಬೇಕು ಅಂತ ಹೇಳಿದ್ರೆ ಈಗ ಮನೆಯಲ್ಲಿ 1-2 ಮೆಷಿನ್ ಇಟ್ಕೊಂಡು ಮಾಡುವಂಥವ್ರಿಗೂ ಹೆಲ್ಪ್ ಆಗಬೇಕು, ಜೊತೆಗೆ ಇಲ್ಲ ನಾವೊಂದು 10 ಮೆಷಿನ್ ಇಡುವಂಥ ಕೆಪಾಸಿಟಿ ಇದೆ ಅಂತ ಹೇಳಿದ್ರೆ ಅವ್ರಿಗೂ ಹೆಲ್ಪ್ ಆಗಬೇಕು ಅಂತ ಹೇಳೋ ಕಾರಣಕ್ಕೆ ಇದನ್ನು ನಾನು ಕೇಳಿದೆ. ಸೊ ಇದಕ್ಕೆ ಫೈರ್ ಸೇಫ್ಟಿ ಲೈಸೆನ್ಸ್ ಏನಾದರೂ ಬೇಕಾಗುತ್ತಾ? ಯಾಕಂದರೆ ಗಂಧದ ಕಡೆ ಅಥವಾ ಊದ್ ಕಡ್ಡಿ ಅಂತ ಹೇಳಿದ್ರೆ ನಾವು ಬೆಂಕಿಗೆ ಉರಿಸ್ತೀವಿ, ಹಾಗಾಗಿ ಆ್ಯಕ್ಚುಲಿ ಸರ್ ಅದು ಇದ್ರೆ ಬೆಸ್ಟ್ ಸರ್, ಏನು ತೊಂದರೆ ಇಲ್ಲ. ಆದ್ರೆ ಅದು ಇಲ್ಲದೇ ಇದ್ರು ಏನು ಆ ಥರ ಫೈರಿಂಗ್ ಇದಾಗುವಂಥ ವಸ್ತು ಏನಲ್ಲ ಸರ್ ಇದು. ಎಕ್ದಮ್ ಆಗಿ ಆ ಥರ ಫೈರ್ ಆಗಿ ಬ್ಲಾಸ್ಟ್ ಆಗುವಂಥದ್ದೇನು ಪ್ರಾಡಕ್ಟ್ ಇರಲ್ಲ ಸರ್ ಇಲ್ಲಿ, ಏನು ಅಷ್ಟೇನು ಅವಶ್ಯಕತೆ ಇಲ್ಲ. ಅದು ಅಕಸ್ಮಾತ್ ಇದ್ರೂ ಸೇಫ್ಟಿ ಸರ್, ಏನು ತೊಂದರೆ ಇಲ್ಲ. ಫೈರ್ ಸೇಫ್ಟಿ ಪಡ್ಕೊಳ್ಬೋದು ಅಲ್ವಾ, ಲೈಸೆನ್ಸ್ ಪಡ್ಕೊಳ್ಬೋದು. ನೀವೇನು ಪಡ್ಕೊಂಡಿದ್ದೀರಾ ಸರ್? ಇಲ್ಲ ಸರ್, ನಾವು ಪಡ್ಕೊಂಡಿಲ್ಲ ಇವಾಗ. ಬಟ್ ಸ್ವಲ್ಪ ಪ್ರಮಾಣದಲ್ಲಿ ಇದೆ, ಹಂಗಾಗಿ ನಾವೇನು ಅದೆಲ್ಲ ತೊಗೊಂಡಿಲ್ಲ ಸರ್. ಬಟ್ ದೊಡ್ಡದಾಗಿ ಮಾಡಿದಾಗ ಯೋಚನೆ ಮಾಡಬೇಕಾಗತ್ತೆ ಅಲ್ವಾ. ಆಮೇಲೆ ಸರ್ಕಾರದಿಂದ ಈ ಅಗರಬತ್ತಿ ಬಿಸ್ನೆಸ್ಸಿಗೆ ಏನೇನು ಸೌಲಭ್ಯಗಳು ಸಿಗ್ತವೆ, ಏನಾದ್ರು ಐಡಿಯಾ ಇದೆಯಾ ನಿಮಗೆ? ಸರ್ ಇದು PMEGP ಸ್ಕೀಮಲ್ಲಿ ಏನಾದರೂ ನಾವು ಲೋನು ಇದೆಲ್ಲ ಅಪ್ಲೈ ಮಾಡ್ಕೊಂಡ್ರೆ ಸಬ್ಸಿಡಿ ಎಲ್ಲ ಸಿಗುತ್ತೆ ಸರ್. ಅಲ್ಲೆಲ್ಲ ಇದು ಮಾಡ್ಕೊಂಡು ಸಬ್ಸಿಡಿ ಎಲ್ಲ ತೊಗೋಬೋದು ಸರ್, ಇದಿಲ್ಲ, ತೊಂದರೆ ಇಲ್ಲ. ಈಗ ನಾನು ಬೇರೆ ಬೇರೆ ಈಗ ಕೃಷಿ ಇರ್ಬೋದು, ಬಿಸ್ನೆಸ್ ಅಂತ ಹೇಳಿ ಬಂದಾಗ ಕೆಟಗರಿ ವೈಸು ಸಬ್ಸಿಡಿ ಎಲ್ಲ ಸಿಗುತ್ತೆ. ಸೊ ಈ ಬಿಸ್ನೆಸ್ ಅಲ್ಲಿ ಏನಾದರೂ ಸಬ್ಸಿಡಿ ಸಿಗುತ್ತಾ? ಅಗರಬತ್ತಿ ಬಿಸ್ನೆಸ್ಗಂತೂ ಸಬ್ಸಿಡಿ ಎಲ್ಲ ಕೊಡ್ತಾ ಇದ್ದಾರೆ ಸರ್ ಈಗ. ಅಂದ್ರೆ ಮಹಿಳೆಯರಿಗೆ ಅಥವಾ ಬೇರೆ ಕೆಟಗರಿಯವರಿಗೆ? ಮಹಿಳೆಯರಿಗಂತೂ ಆಲ್ರೆಡಿ ಇದ್ದೇ ಇಲ್ಲ ಸರ್ ಈಗ. ಅವ್ರಿಗಂತೂ ಕಡಿಮೆ ಇದರಲ್ಲಿ ಯಾವುದೇ ರೀತಿ ಹೆಚ್ಚಿನ ಸ್ಯೂರಿಟಿನ ಇಲ್ಲದೇನು ಲೋನ್ ಕೊಡ್ತಾ ಇದ್ದಾರೆ ಸರ್. ಯಾವ ಇದರ ಮೇಲೆ ಸರ್? ಯಾವ ಮಹಿಳಾ ಉದ್ಯೋಗ ಒಂದು ಇದು ಇದೆ ನೋಡಿ ಸರ್, ಅದರಲ್ಲಿ ಅದು 1 ಲಕ್ಷದವರೆಗೆ ಯಾವುದೇ ರೀತಿ ಜಾಸ್ತಿ ಸ್ಯೂರಿಟಿ ಇಲ್ಲದೇ ಅವ್ರ ಮನೆಯಲ್ಲಿ ಗೃಹ ಉದ್ಯೋಗ ಮಾಡೋದಕ್ಕೋಸ್ಕರ ಲೋನ್ ಕೊಡ್ತಾ ಇದ್ದಾರೆ ಸರ್ ಅದರಲ್ಲಿ. ಸೊ ಮಹಿಳೆಯರು ಮಾಡ್ಬೋದಲ್ಲ ಈ ಬಿಸ್ನೆಸ್? ಏನು ಪುರುಷರೇ ಮಾಡಬೇಕು ಅಂತ ಹೇಳಿ ಇಲ್ವಲ್ಲ ಇದು? ಈ ಮಷಿನ್ ಮೇಲೆ ಮಷಿನ್ ಜೊತೆಗೆ ಮಹಿಳೆಯರಿದ್ರು ಇನ್ನೂ ಬೆಸ್ಟ್ ಸರ್ ಆ್ಯಕ್ಚುಲಿ, ಯಾಕಂದ್ರೆ ಇನ್ನೂ ಜಾಸ್ತಿನೇ ಪ್ರೊಡಕ್ಷನ್ ಮಾಡ್ಬೋದು. ಯಾಕೆ ಅವ್ರಿಗೆ ಕೂತ್ಕೊಂಡು ಮಾಡೋಷ್ಟು ಪೇಷನ್ಸ್ ಜಾಸ್ತಿ ಸರ್ ಅವ್ರಿಗೆ. ಗಂಡು ಮಕ್ಳಿಗಿಂತ ಹೆಣ್ಮಕ್ಳಿಗೆ ಮಷೀನಲ್ಲಿ ಕೂತು ಕೆಲಸ ಮಾಡೋಕ್ಕೆ ಪೇಷನ್ಸ್ ಜಾಸ್ತಿ ಇರುತ್ತೆ ಸರ್. ಹಿಂಗಾಗಿ ಇಲ್ಲಿ ಸರ್ಕಾರದ ಫೆಸಿಲಿಟಿ ಅಂತ ಹೇಳಿದ್ರೆ ಒಂದು ಲೋನು, ಅದಾದ್ಮೇಲೆ ಸಬ್ಸಿಡಿ ಅಂತ ಹೇಳಿ ಏನಾದ್ರು ಕೊಡ್ತಾರಾ? ಅದೇ ಸರ್, PMEGP ಸ್ಕೀಮಲ್ಲಿ ಮಾಡ್ಕೊಂಡ್ರೆ ಸಬ್ಸಿಡಿ ಸಿಗುತ್ತೆ ಸರ್. ಅದು ಮಾತ್ರ ಕೇಳಿದ್ದೀನಿ ಸರ್ ನಾನು, ಅದು ಮಾಡ್ಕೋಬೋದು ಸರ್, ಏನು ತೊಂದರೆ. ಇನ್ನು ಇದಕ್ಕೆ ಈ ಬಿಸ್ನೆಸ್ ಅಲ್ಲಿ ಇನ್ಶೂರೆನ್ಸ್ ಪಾತ್ರ ಹೆಂಗಿದೆ ಅಂದ್ರೆ, ಏನಾದ್ರು ಇನ್ಶೂರೆನ್ಸ್ ಬೇಕಾಗುತ್ತಾ ಹೆಂಗೆ ಅಂತ? ಇನ್ಶೂರೆನ್ಸ್ ಮಾಡ್ಕೊಂಡ್ರೆ ನಮಗೆ ಸೇಫ್ಟಿ ಅಲ್ಲ ಸರ್, ಒಳ್ಳೇದು. ಒನ್ ಟೈಮ್ ಏನೋ ಹೆಚ್ಚು ಕಡಿಮೆ ಏನೋ ತೊಂದರೆ ಆದರೆ ಇನ್ಶೂರೆನ್ಸ್ ಇದ್ದರೆ ನಮಗೆ ಸ್ವಲ್ಪ ಸೇಫ್ಟಿ ಇರುತ್ತಲ್ಲ ಸರ್. ಅದು ಸೇಫ್ಟಿ ಪರ್ಪಸ್ ವಿಚಾರ ಮಾಡಿದರೆ ಮಾಡ್ಕೊಂಡ್ರೆ ಬೆಸ್ಟ್. 1-2 ಮೆಷಿನ್ ಇರೋ ಮಾಡ್ಕೋಬೇಕಾ ಸರ್? 2 ಮಷಿನ್ ಆದ್ರೂ ನಾವು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಲ್ಲ, ಇನ್ಶೂರೆನ್ಸ್ ಅಂತ ಇದ್ರೆ 1 ಮಷಿನ್ ಇರಲಿ 2 ಮಷಿನ್ ಇರಲಿ ಸರ್, ಒಳ್ಳೇದೇ ಅಲ್ಲ ಸರ್ ಅದು. ನೀವು ಮಾಡಿಸ್ಕೊಂಡಿದ್ದೀರಾ? ಇನ್ಶೂರೆನ್ಸ್ ಮಾಡಿಸಿಲ್ಲ ಸರ್ ನಾವು, ಇದಕ್ಕೆ ಮಾಡಿಸ್ಕೊಂಡ್ರೆ ಬೆಸ್ಟ್ ಸರ್ ಆ್ಯಕ್ಚುಲಿ. ನೋಡಿದ್ರಲ್ಲ, ಅಗರಬತ್ತಿ ಬಿಸ್ನೆಸ್ ಅನ್ನ ಕೇವಲ 1 ಮಷೀನ್ ಇಟ್ಕೊಂಡು ಶುರು ಮಾಡಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಈ ಬಿಸ್ನೆಸ್ ಬಗ್ಗೆ ಸಂಪೂರ್ಣವಾಗಿ ಕಲಿತು ನೀವು ಕೂಡ ಅಗರಬತ್ತಿ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗಿ. ಆಲ್ ದಿ ಬೆಸ್ಟ್. ಬಾಸ್ ವಾಲಾ, ಬಿ ದ ಬಾಸ್.